पुराणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। जय गुरुदेव। ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳ ಒಂದು ಕರುಣಾ ಕಟಾಕ್ಷದಿಂದ ಭಗವದ್ಗೀತೆ ಉಪನ್ಯಾಸಗಳನ್ನ ನೋಡೋ ಹಾಗಾಗ್ತಾ ಇದೆ. ಅವರ ಒಂದು ಆಶೀರ್ವಾದ, ಅವರ ಒಂದು ನಂಬಿಕೆ, ಶ್ರದ್ಧೆ ಮೇಲೆ ಶುರು ಮಾಡೋಣ. ಇಲ್ಲಿ ಭಗವದ್ಗೀತೆ ಎರಡನೇ ಅಧ್ಯಾಯದಲ್ಲಿ 6ನೇ ಚಾಪ್ಟರ್ ಅಂತೀವಿ. ಅಂದರೆ 2ನೇ ಅಧ್ಯಾಯದ 14ನೇ ಶ್ಲೋಕದಿಂದ 16ರವರೆಗೂ ಇರುತ್ತೆ. ತುಂಬ ಇಂಪಾರ್ಟೆಂಟ್. ಇದನ್ನು ನೋಡೋಣ. ಏನಿದು? ನಿತ್ಯ ಅನಿತ್ಯ ವಸ್ತು ವಿವೇಕ. ನಿತ್ಯ ಅಂತಂದರೆ ಯಾವುದು, ಅನಿತ್ಯ ಅಂತಂದರೆ ಯಾವುದು? ನಾವು ನೋಡಿದ್ದೀವಿ ಇದನ್ನು. ನಿತ್ಯ ಅಂತಂದರೆ ಯಾವುದು? ಪರಮಾತ್ಮ. ಅನಿತ್ಯ ಅಂದರೆ ಯಾವುದು? ಮಿಕ್ಕಿರೋದೆಲ್ಲ ಹಾಕ್ಬಿಡಿ, ಎಲ್ಲ ಮುನ್ಸಿಪಾಲ್ಟಿ ವೇಸ್ಟ್, ಅನಾತ್ಮ ಅಂತ ಕರಿತೀವಿ. ಸೊ ಮಿಥ್ಯ ಅಂದರೆ ಅವಸ್ಥೆಗಳು. ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಮುಗಿದೋಯ್ತು, ಹೋಲ್ಸೇಲ್. ಅವಸ್ಥೆಗಳೆಷ್ಟು? 3. ಅವು ಆತ್ಮನ ಅನಾತ್ಮನ. ಅನಾತ್ಮ. ಆ 3 ಅವಸ್ಥೆಗಳನ್ನ ನಾವು 2 ಮಾಡ್ತೀವಿ. ಏನು 2 ಮಾಡೋದು? ದೃಶ್ಯ ಪ್ರಪಂಚ, ಅದೃಶ್ಯ ಪ್ರಪಂಚ. ದೃಶ್ಯ ಪ್ರಪಂಚದಲ್ಲಿ 2 ಬರುತ್ತೆ, ಎಚ್ಚರ, ಕನಸು. ಅದೃಶ್ಯ ಪ್ರಪಂಚದಲ್ಲಿ ನಿದ್ದೆ, ನಮ್ಮ ಅನುಭವ. ಅದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಭಗವದ್ಗೀತೆ ಉಪನ್ಯಾಸಗಳನ್ನ ನಾವು ಮಾಡ್ತಾ ಇದ್ದೀವಿ. ಸೊ ಹಾಗೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಅವರ ಒಂದು ಕಟಾಕ್ಷದಿಂದ ನಾವು ಇದನ್ನು ನೋಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಸೊ ಅಲ್ಲಿಗೆ ನಿತ್ಯ ಅನಿತ್ಯ ವಸ್ತು ವಿವೇಕ. ಸೊ ಅವಸ್ಥೆಗಳೆಷ್ಟು? 3 ಇದ್ದಿದ್ದನ್ನು 2 ಮಾಡಿದ್ವಿ. 2 ಹೋಗ್ಲಿ, 2 ಅವಸ್ಥೆಗಳಾದ್ರೂ ಇದೆಯಾ? ಇಲ್ಲ. ಏನದು? ಅನಾತ್ಮ. ಆತ್ಮ ಅಲ್ಲ ಅದು. ಅನಾತ್ಮ ಅಂದ್ರೆ ಏನು? ತೋರಿ ಹಾರೋದು, ಹಾವು, ಹಗ್ಗದಲ್ಲಿ ಹಾವು. ಅದಕ್ಕೋಸ್ಕರ ಏನಂತಾರೆ? ಆತ್ಮನಿಗೆ ಅವಸ್ಥೆಗಳು ಇದೆಯಾ? ಆತ್ಮನಿಗೆ ಅವಸ್ಥೆಗಳು ಇದೆ ಅಂತ ಹೇಳೋದು ನಮ್ಮ ದುರಾವಸ್ಥೆ. ಆತ್ಮನಿಗೆ ಅವಸ್ಥೆಗಳು ಇದೆಯಾ? ಕೇಳಿ ಆತ್ಮನ. ಏನಪ್ಪ ದೃಶ್ಯ ಪ್ರಪಂಚ ಅದೃಶ್ಯ ಪ್ರಪಂಚ ನೋಡಿದ್ದೀಯಾ ಅಂತ ಕೇಳ್ರಿ. ಆತ್ಮ ಹೇಳ್ತಾನೆ, ಹಂಗಂದ್ರೆ ಏನು ಅಂತ ಕೇಳ್ತಾನೆ. ಯಾಕೆ ಅಂದರೆ ಆತ್ಮನ ಅನುಭವದಲ್ಲಿ ಇದರ ಅಡ್ರೆಸ್ಸೇ ಇಲ್ಲ. ಹೇಗಿದೆ ನೋಡ್ರಿ, ಎಷ್ಟು ಚೆನ್ನಾಗಿದೆ. ಆತ್ಮನ ಏನಂತ ಕರಿತೀವಿ ನಾವು? ನಿತ್ಯ ನಿರವಸ್ಥ. ಅವನಿಗೆ ಯಾವತ್ತೂ ಅವಸ್ಥೆ ಇಲ್ಲ. ಹೋಗಿ ಅವನ ಹತ್ರ ಅವಸ್ಥೆ ಅಂತ ಕೇಳಿದ್ರೆ ಏನು ಹೇಳ್ತಾನೆ? ಹೆಂಗಾಗುತ್ತೆ ಗೊತ್ತಾ ಇದು? ಸೂರ್ಯನ ಹತ್ರ ಹೋಗ್ಬಿಟ್ಟು ಕತ್ಲೆ ಅಂದರೆ ಏನು ಅಂತ ಕೇಳ್ರೆ ಅವನೇನಾದರೂ ಉತ್ತರ ಕೊಡಲಿ ನೋಡೋಣ. ಯಾವತ್ತಾದರೂ ಸೂರ್ಯ ಕತ್ಲೆ ನೋಡಿದಾನ? ಒಂದ್ಸಾರಿ ಕತ್ಲೆ ಹೋಗಿದ್ದೆ, ಬ್ರಹ್ಮದೇವನ ಹತ್ರ ಕಂಪ್ಲೇಂಟ್ ಮಾಡ್ತಂತೆ. ಸೂರ್ಯ ಅನ್ನೋನು ಒಬ್ಬ ಇದ್ದಾನೆ, ನನಗೆ ತೊಂದರೆ ಕೊಡ್ತಾನ ಅವನು ಅಂತ. ಸರಿ, ನೀನು ಕಂಪ್ಲೇಂಟ್ ತೊಗೊಂಡಿದ್ದೀನಿ, ನೀನು ಸ್ವಲ್ಪ ಇಲ್ಲಿರು, ಅವನು ಕರೆಸ್ತೀನಿ. ಯಾಕೆಂದ್ರೆ ಇಬ್ಬರನ್ನು ಜಡ್ಜ್ ಆದವನು ಇಬ್ಬರನ್ನು ಕರೆಸಿ ಆ ವಿಟ್ನೆಸ್ ಬಾಕ್ಸ್ನಲ್ಲಿ ನಿಲ್ಲಿಸ್ಬೇಕು ತಾನೆ. ಕರೆಸ್ತೀನಿ, ನೀನು ಇಲ್ಲೇ ಇರು ಅಂತ. ಸೂರ್ಯ ಬಂದಿದ್ದ ತಕ್ಷಣ ಏನು ನಾನು ಯಾಕೆ ಕರೆಸಿದ್ರಿ ಅಂತ ಕೇಳಿದಾಗ ಬ್ರಹ್ಮದೇವ ಕೇಳಿದ್ದಕ್ಕೆ ಪತ್ತೆ ಇಲ್ಲ ಕತ್ಲೆ. ಸೂರ್ಯ ಇದ್ದರೆ ಕತ್ಲೆ ಇರ್ತಾನ?
ಏನು ಅಂತ ಕೇಳ್ತಂತೆ, ತಾಳಪ್ಪ ನಿನ್ ಮೇಲೆ ಯಾರೋ ಕಂಪ್ಲೇಂಟ್ ಕೊಟ್ಟಿದ್ರು, ಯಾರು ಅವ್ರು ತೋರಿಸಿ ಅಂತಂದ್ರೆ ಅವನಿದ್ರೆ ಅಲ್ವಾ ಪತ್ತೆ. ಹಾಗೆ ನೀವು ಆತ್ಮನ ಕಡೆ ತಿರುಗಿದಾಗ ಅವಸ್ಥೆ ಇಲ್ಲ, ಆತ್ಮನಲ್ಲಿ ನಿಂತಾಗ ಅವಸ್ಥೆ ಇಲ್ಲ. ಅದಕ್ಕೋಸ್ಕರನೇ ಆ ಅವಸ್ಥೆಗಳನ್ನ ಏನಂತ ಕರಿತೀವಿ? ಅನಾತ್ಮ. ಹಾವಿದೆಯೇನೋ? ಇಲ್ಲ. ಇದು ಅಲ್ಲಿಗೆ ಏನಾಯಿತು? ಪರಮಾತ್ಮ ಬ್ರಹ್ಮಸತ್ಯ, ಜಗತ್ತು ಮಿಥ್ಯ ಅನ್ನೋದು ನಮಗೆಲ್ಲ ಗೊತ್ತಿದೆ ಚೆನ್ನಾಗಿ. ಈ ಅಧ್ಯಾಯದಲ್ಲಿ 3 ಥರ ಕಾಯಿಲೆಗಳನ್ನ ಹೇಳ್ತಾರೆ. ಒಂದು ನಮಗೆ ಗೊತ್ತಿದೆ, ಮೊನ್ನೆ ಕೂಡ ನಾವು ಇವರು ಯೋಗ ವಸಿಷ್ಠರ ಪ್ರಕಾರ ಕಾಯಿಲೆಗಳು ಹೇಗೆ ಬರುತ್ತೆ ಅಂತ ನೋಡಿದ್ವಿ. ಡಿಸೀಸಸ್ ಅಟ್ ದಿ ಫಿಸಿಕಲ್ ಲೆವೆಲ್, ಡಿಸೀಸಸ್ ಅಟ್ ದಿ ಮೆಂಟಲ್, ಡಿಸೀಸಸ್ ಅಟ್ ದಿ ಸ್ಪಿರಿಚುವಲ್ ಲೆವೆಲ್. ಫಿಸಿಕಲ್ ಡಿಸೀಸ್ ಬಂದಿದ್ದೆ ಕರೋನಾ, ಆಮೇಲೆ ಬರ್ನ್ಸು, ಆಕ್ಸಿಡೆಂಟು, ಇನ್ಫೆಕ್ಷನ್ಸು, ಇನ್ಫೆಸ್ಟೇಷನ್ಸು, ಫಂಗಸ್ಸು, ವೈರಸ್ಸು, ಬ್ಯಾಕ್ಟೀರಿಯಾ, ಏನು ಬೇಕಾದ್ರೂ ಆಗ್ಬೋದು. ಇವುಗಳನ್ನ ಮಣಿ ಮಂತ್ರ ಔಷಧಿಯಿಂದ ವಾಸಿ ಮಾಡ್ಕೋಬಹುದು. ಮತ್ತು ವ್ಯಾಕ್ಸಿನೇಷನ್ಸ್ ಇದೆ, ಎಲ್ಲ ಕಾಯಿಲೆಗಳನ್ನು ಎರಾಡಿಕೇಟ್ ಮಾಡಿಬಿಟ್ಟಿದ್ದಾರೆ, ಬೇರೆ ಸಮೇತ ಕಿತ್ತಾಕ್ಬಿಟ್ಟಿದ್ದಾರೆ, ಗೊತ್ತು. ಇನ್ನ 2ನೇದು ನಮ್ಗೆ ಅದೇ ಇಂಪಾರ್ಟೆಂಟ್, ಮಾನಸಿಕ ಕಾಯಿಲೆಗಳು. ಏನಂತಾರೆ ಇದಕ್ಕೆ? ಸೈಕೋಸೊಮ್ಯಾಟಿಕ್ ಎಲಿಮೆಂಟ್ಸ್. ತಲೆಯಿಂದ ಪಾದದವರೆಗೂ ಬೇಕಾದಷ್ಟು ಕಾಯಿಲೆಗಳಿದೆ. ಇವಕ್ಕೆ ಟ್ರೀಟ್ಮೆಂಟ್ ಇದೆಯಾ? ಒಂದ್ಸಾರಿ ಸಕ್ಕರೆ ಕಾಯಿಲೆ ಫಿಕ್ಸ್ ಆಯ್ತು, ಲೈಫ್ ಲಾಂಗ್ ತಗೊಳ್ರಿ ಅಷ್ಟೇ. ಬ್ಲಡ್ ಪ್ರೆಷರು ಸಾಯೋವರೆಗೂ ತಗೊಳ್ಳಿ, ಗ್ಯಾಸ್ಟ್ರಿಕ್ ಸಾಯೋವರೆಗೂ ತಗೊಳ್ಳಿ, ಜಾಯಿಂಟ್ ಪೇನ್ಸು ಸಾಯೋವರೆಗೂ ತಗೊಳ್ರಿ, ಅಸ್ತಮಾ ಸಾಯೋವರೆಗೂ ತಗೊಳ್ರಿ. ಯಾಕೆ? ಕಾಯಿಲೆಗಳು ಯಾತ್ರಿಂದ ಬರುತ್ತೆ? ಸೈಕೋಸೊಮ್ಯಾಟಿಕ್. ಅದನ್ನು ಅರ್ಥ ಆಯ್ತು ನಮಗೆ. ಅದಕ್ಕೆ ಒಳ್ಳೆ ಟ್ರೀಟ್ಮೆಂಟ್ ಏನು ಅಂದರೆ ಮನಸ್ಸಿಗೆ ಟ್ರೀಟ್ಮೆಂಟ್ ಕೊಡಬೇಕು. ಈ ಭಗವದ್ಗೀತೆ, ಉಪನಿಷತ್ತುಗಳು, ಪುರಾಣಗಳು ಮನಸ್ಸಿಗೆ ಟ್ರೀಟ್ಮೆಂಟ್ ಕೊಡುತ್ತೆ. ನಾವು ಅದನ್ನು ಮಾಡೋದ್ರಿಂದ ನಿಮಗೆ ಸಕ್ಕರೆ ಕಾಯಿಲೆಗಳು ಇವು ಕಂಟ್ರೋಲ್ ಆಗುತ್ತೆ. ನಿಜವಾಗ್ಲು ಕರ್ಮಯೋಗದಲ್ಲಿ ಮಾಡ್ರಿ, ನಿಮ್ಗೆ ಏನು ಟೆನ್ಷನ್ ಇರುತ್ತೆ ಹೇಳ್ರಿ ಸ್ವಲ್ಪ ನೋಡೋಣ. ಯಾರು ಭರತನಿಗೆ ಇದ್ದಿದ್ದ ಟೆನ್ಷನ್ ಹೊರಟೋಯ್ತು, ಶಿವಾಜಿ ಇದ್ದಿದ್ದ ಟೆನ್ಷನ್ ಹೊರಟೋಯ್ತು, ಇದೆಲ್ಲ ಗೊತ್ತಿದೆ ನಮಗೆ. ಇನ್ನು 3ನೇದು ಭವರೋಗ. ಭವರೋಗ ಅಂದ್ರೆ ಏನು? ಪುನರಪಿ ಜನನಂ ಪುನರಪಿ ಮರಣಂ ಜಠರೇ ಶಯನೆ ಅಂತ. ಅದು ಪೂರ್ತಿ ಯಾರಿಗಾದ್ರೂ ಬಂದರೆ ಹೇಳಿ ಆ ಶ್ಲೋಕ ಅಂದರೆ ಅದನ್ನು ಹೇಳಿರೋದು ಯಾರಿಗಾದ್ರೂ ಬಂದರೆ ಹೇಳಿ ನೋಡೋಣ. ನನಗೆ ಗೊತ್ತಿಲ್ಲ, ಅದು ಅಷ್ಟೇ ಬರೋದು ನನಗೆ. ಯಾರಿಗಾದ್ರೂ ಬರುತ್ತಾ? ಪುನರಪಿ ಜನನಂ ಪುನರಪಿ ಮರಣಂ ಜಠರೇ ಶಯನೆ. ಈ ಗರ್ಭದಲ್ಲಿ ಮತ್ ಬರ್ತಾ ಇರೋದು ಇದು ಸೈಕಲ್. ಇದನ್ನು ತಪ್ಪಿಸ್ಕೋಬೇಕು ಅಂತ ಹೇಳ್ತಾರೆ. ಆದ್ದರಿಂದ ಅದು ನಾವು ಇವಾಗ ಯೋಚನೆ ಮಾಡ್ತಾ ಇರೋದೇನು? ಈ ಕಾಯಿಲೆ ವಾಸಿ ಮಾಡ್ಕೊಳ್ಳೋದಕ್ಕೋಸ್ಕರನೇ ಭಗವದ್ಗೀತೆ, ಉಪನಿಷತ್ತುಗಳು ಇದು. ಸೊ ಇದೆಷ್ಟೋ ಜನಕ್ಕೆ ರೋಗದ ವಿಚಾರನೇ ಗೊತ್ತಿಲ್ಲ. ನಾನು ಮಾತಾಜಿಯವ್ರ ಹತ್ರ ಮೊದಲನೇ ಸಾರಿ ಹೋದಾಗ ನಿಮ್ಮನ್ನು ಡಬಲ್ ಡಾಕ್ಟರ್ ಮಾಡ್ತೀನಿ ಅಂದರು. ನಾನು ಇವರೇನಪ್ಪ ಡಬಲ್ ಡಾಕ್ಟರ್ ಮಾಡ್ತಾರೆ, ನನಗೇನಾದರೂ ಇನ್ನೊಂದು MD ಅಥವಾ ಮಾಸ್ಟರ್ ಡಿಗ್ರಿ ಏನಾದರೂ ಮೆಡಿಕಲ್ನಲ್ಲಿ ಕೊಡ್ತಾರಾ ಅಂತ ಅಂದ್ಕೊಂಡೆ. ಹಾಗಲ್ಲ, ಇದು ಭವರೋಗ ವೈದ್ಯರು ಅಂತ. ಇರಲಿ, ನಮ್ಗೆ ಇದೆಲ್ಲ ಇಂಪಾರ್ಟೆಂಟ್. ಈಗ ಮುಂದಕ್ಕೆ ಹೋಗ್ಬೇಕಾಗಿದೆ ನಾವು. ಇಲ್ಲಿ ನಮಗೆ ಪರಮಾತ್ಮ ಬಿಟ್ಟು ಮಿಕ್ಕಿರೋದೆಲ್ಲ ಅನಾತ್ಮ, ಅವು ನಿಜವಾಗೂ ಇಲ್ಲದೆ ಇರೋದು ಅನ್ನೋದು ಗೊತ್ತಾಯ್ತು. ಈಗ ಅವಸ್ಥೆ ಒಳಗಡೆ ಇರೋದು ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ, ದೇಶ, ಕಾಲ, ಕಾರ್ಯ, ಕಾರಣ, ಭಾವ ಇವು ಕೂಡ ನಿಜವಾಗಿರೋದಲ್ಲ ಅಂತ ಗೊತ್ತಾಯ್ತು. ನಮ್ಗೆ ಅದೆಲ್ಲ ಬೇಕಾಗಿರೋದು. ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗೋಣ. ಈಗ ನಮಗೆ ಯಾಕಿದನ್ನು ನಾನು ಈ ವಿಚಾರ ಹೇಳೋದಕ್ಕೆ ಕಾರಣ ಏನು ಅಂದರೆ, 3ನೇ ಅಧ್ಯಾಯದಲ್ಲಿ ನಮ್ಗೆ ಹೇಳುವಾಗ ಕಾಮ, ಅವಿದ್ಯಾ, ಕಾಮ, ಕರ್ಮ. ಅಲ್ಲಿ ಅವಿದ್ಯೆಯಿಂದ ಕಾಮ ಬಂತು ಅಂತಂದರೆ ಇವುಗಳನ್ನೆಲ್ಲ ಹೇಳಿದ್ವಿ, ಕನೆಕ್ಷನ್ ಜ್ಞಾಪಕ ಮಾಡ್ಕೊಳ್ಳಿ. ಅಲ್ಲಿ ಏನಾಗುತ್ತೆ? ಅವಿದ್ಯೆ ಅಂದರೆ ನನಗದು ಹಗ್ಗ ಅಂತ ಗೊತ್ತಿಲ್ಲ, ಹಾವು ಅಂತ ಮಾಡಿಕೊಂಡೆ, ಇದು ರಾಂಗ್ ನಾಲೆಡ್ಜ್, ಅವಿದ್ಯೆ. ಅದರಿಂದ ಏನಾಯಿತು? ಭಯ ಆಯಿತು. ಭಯ ಆಗಿದ ತಕ್ಷಣ ನಾನು ಓಡೋಗ್ಬೇಕು, ಕಾಮ.
ಕಾಮ ಅಂತಂದ್ರೆ ಅಲ್ಲಿ ಓಡೋಗದ ಅಂತಂದ್ರೆ ಹಂಗಲ್ಲ. ಈ ಕಪ್ಪೆ ಚಿಪ್ಪು ಅಂತ ತಿಟ್ಕೊಡ್ರಿ, ಈ ಎಕ್ಸಾಂಪಲ್ದಲ್ಲಿ ಓಡೋಗ್ಬೇಕು ಅಥವಾ ದೊಣ್ಣೆ ತಗೊಂಡು ಸಾಯಿಸ್ಬೇಕು. ಕಪ್ಪೆ ಚಿಪ್ಪು ಇದ್ದೆ ನೀವು ಸಮುದ್ರದ ದಡದ ಹತ್ರ, ಬೆಳ್ಳಿಯಿಂದ ಇದ್ದ ತಕ್ಷಣ ಅದನ್ನ ತಗೊಳಕ್ ಓಡೋಗ್ತೀರಾ? ಅದಕ್ಕೆ ಹೇಳಿದ್ದು. ಅಲ್ಲೇನಾಯ್ತು, ನಿಮ್ಗೆ ಅದು ಬೇಕು ಅನ್ನೋ ಕಾಮ, ಕೊನೆಗೆ ಅದು ಸಿಕ್ತಾ ತಗೊಂತೀರಾ, ಅದರ ಚಿತ್ರ ನಿಮ್ಮ ಅಂತಃಕರಣದಲ್ಲಿ ಮೂಡುತ್ತೆ, ತಿರ್ಗಾ ಅದನ್ನ ಅನುಭವಿಸ್ಬೇಕು ಅಂತ ಆಸೆ ಆಗುತ್ತೆ ಅಂತೆಲ್ಲ ಹೇಳಿದ್ವಿ. ಸಿಗ್ಲಿಲ್ವಾ, ಕೋಪ ಬರುತ್ತೆ. ಕೋಪ ಬಂದ್ರೆ ಏನಾಗುತ್ತೆ, ಆ ಮನಸ್ಸಿನಲ್ಲಿ ಕೋಪ ಬಂದ್ರೆ ಅದರ ಹಿಂತಡಿಕೆ ಇರೋ ಬುದ್ಧಿ ಸ್ವಿಚ್ ಆಫ್ ಆಗ್ಬಿಡುತ್ತೆ. ಬುದ್ಧಿ ಸ್ವಿಚ್ ಆಫ್ ಆಗಿದ್ರೆ ಅದ್ರ ಹಿಂದೆಗಡೆ ಚಿತ್ತದಲ್ಲಿ ಎಲ್ಲ ಮರ್ತು ಹೋಗ್ಬಿಡುತ್ತೆ. ಸೊ ಅಲ್ಲಿ ಯಾವಾಗ ಚಿತ್ತದಲ್ಲಿ ಕರೆಕ್ಟ್ ಯಾವುದು ತಪ್ಪು ಯಾವುದು ಅದನ್ನ ಡಿಸಿಷನ್ ತಗೊಳ್ಳದೆ ಅದು ಎತ್ಕೊಂಡು ಕೊಡಲ್ವೋ ಮನಸ್ಸಿಗೆ, ಬುದ್ಧಿ ತನ್ನ ಡಿಸ್ಕ್ರಿಮಿನೇಷನ್ ಪವರ್ ಕಳ್ಕೊಂಡ್ಬಿಡುತ್ತೆ. ಆವಾಗ ಏನಾಗುತ್ತೆ, ಕೋಪದಲ್ಲಿ ಕುಯ್ಕೊಂಡ ಮೂಗು ಬರೋದಿಲ್ಲ. ಇದು ಒಂದಕ್ಕೊಂದು ಇಂಟರ್ ಕನೆಕ್ಷನ್ನು. ಇವಕ್ಕೆಲ್ಲ ಕಾರಣ ಕಾಮ, ಆಸೆಯೇ ದುಃಖಕ್ಕೆ ಮೂಲ ಕಾರಣ ಅಂತ ಬುದ್ಧ ಹೇಳಿದ್ನಲ್ಲ, ಅದ್ರ ಕನೆಕ್ಷನ್ಗೆ ನಾನು ಸ್ವಲ್ಪ ಹಿಂದಕ್ಕೆ ಬಂದಿದ್ದೀನಿ. ಇಲ್ಲಿ 2ನೇ ಅಧ್ಯಾಯದಲ್ಲಿ ಇಲ್ಲಿ ನಾವು ಗಮನಿಸ್ಬೇಕಾಗಿರೋದು ತುಂಬ ಇದೆ, ತುಂಬ ಚೆನ್ನಾಗಿದೆ. ಅದಕ್ಕೋಸ್ಕರ ನೋಡಿ, ನಮಗೆ ಸುಖ ದುಃಖ ಆಗ್ತಾ ಇರುತ್ತೆ. ಸುಖ ದುಃಖಗಳು ಆಗತ್ತೆ, ಎಲ್ಲಾಗತ್ತೆ, ಮನಸ್ಸಿನಲ್ಲಾಗತ್ತೆ. ಈ ಸುಖ ದುಃಖಗಳು ಆಗ್ಬೇಕಾದ್ರೆ ಏನಿದು ಸುಖ ದುಃಖ? ಬೆಳ್ಳಿ ಅಂದಿದ್ದು ಸುಖ, ತಗೊಂಡೋಗಕ್ಕೆ ಹೋಗ್ತೀರಾ. ಹಾವು ಅಂದ್ರೆ ದುಃಖ, ಹಿಂದಕ್ಕೆ ಹೋಗ್ತೀರಾ. ಹೀಗೆ ಸುಖ ದುಃಖಗಳು. ಅದಕ್ಕೋಸ್ಕರನೇ ಸುಖ ಪ್ರಾಪ್ತಿ, ದುಃಖ ನಿವೃತ್ತಿ. ಪ್ರತಿಯೊಬ್ಬರು, ದೇವತೆಗಳಿಂದ ಪ್ರಾಣಿಗಳವರೆಗೂ, ಪ್ರತಿಯೊಬ್ಬರು ಹುಟ್ಟಿದಾಗಲಿಂದ ಸಾಯೋವರೆಗೂ, ಬೆಳಗ್ಗೆಯಿಂದ ರಾತ್ರಿವರೆಗೂ ಏನು ಮಾಡ್ತೀವಿ ಅಂದರೆ ಸುಖ ಪ್ರಾಪ್ತಿಗೋಸ್ಕರ, ದುಃಖ ನಿವೃತ್ತಿಗೋಸ್ಕರ ಏನು ಮಾಡಬೇಕು? ಕರ್ಮ ಮಾಡಬೇಕು, ಅಂದರೆ ಕ್ರಿಯಾ. ಈ ಕ್ರಿಯೆ ಮಾಡುವಾಗ ನಾವು ಏನು ಮಾಡ್ತೀವಿ, ಮತ್ತೆ ಮತ್ತೆ ಝೀರಾಕ್ಸ್ ಮಿಷನ್ಗೆ ತಗೊಂಬಂದು ಕೊಡ್ತಾ ಇರ್ತೀವಿ. ಅದನ್ನು ಪ್ರಿಂಟ್ ಮಾಡುವ ಒಂದು ಮಿಷನ್ ಇಟ್ಕೊಳ್ಳುತ್ತೆ. ತಿರ್ಗಾ ನಾನು ಅವುಗಳನ್ನ ಅನುಭವಿಸ್ಬೇಕು ಅಂತ ಬರ್ತೀನಿ. ಸಿಗದೇ ಇದ್ದರೆ ಕೋಪ ಬರುತ್ತೆ. ಕೋಪ ಬಂದರೆ ಇದು ಹೇಳಿದೆ, ಇದು ಚೈ. ಈಗ ಇಲ್ಲಿ ಬಂದಿರೋದು ಅದಕ್ಕೆ ಕನೆಕ್ಷನ್ ಸಂಬಂಧಪಟ್ಟಿರೋದು. ನನಗೆ ಪ್ರಪಂಚದಲ್ಲಿ ಬೇಕಾದಷ್ಟು ವಿಷಯಗಳಿಂದ ದುಃಖ ಆಗುತ್ತೆ. ಉದಾಹರಣೆಗೆ ನಮಗೆ ಹತ್ತಿರದವರು ಕರೋನಾಯಿಂದ ಎಷ್ಟೊಂದು ಜನ ಸತ್ತು ಹೋಗ್ಬಿಟ್ರು. ಈಗ ಅದನ್ನು ನೆನೆಸ್ಕೊಂಡ್ರೆ ದುಃಖ ಆಗುತ್ತೆ. ಈಗ ಆ ದುಃಖ ಎಲ್ಲಾಯಿತು, ಮನಸ್ಸಿನಲ್ಲಾಯಿತು. ಈ ದುಃಖ ಆಗಬೇಕಾದ್ರೆ ಕಾರಣ ಏನು? ಅದಕ್ಕಿಂತ ಸ್ವಲ್ಪ ಮುಂದೆಗಡೆ ಶೀತೋಷ್ಣಗಳು ಅಂತಾರೆ. ಈ ಶೀತೋಷ್ಣಗಳಿಂದ ನನಗೆ ಸುಖ ದುಃಖ ಆಯಿತು. ಶೀತ ಉಷ್ಣ ಅಂದರೆ ಏನು ಅಂತಂದರೆ ಅದು ಬರಬೇಕಾದ್ರೆ ಕಾರಣ ಏನು? ವಿಷಯಗಳು. ಅಂದರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ, ಚೆನ್ನಾಗಿ ಅರ್ಥ ಆಗುತ್ತೆ. ಬೇಸಿಗೆ ಕಾಲ, ಈಗ ಸೂರ್ಯ ಇದ್ದಾನೆ. ಬೇಸಿಗೆ ಕಾಲದಲ್ಲಿ ನಮಗೇನಾಗುತ್ತೆ? ಹಾಳಾದ ಸೂರ್ಯ ನಮ್ಮನ್ನು ಸುಡ್ತಾ ಇದ್ದಾನೆ. ಇವಾಗ ನೋಡ್ರಿ, ಅಲ್ಲಿ 100 ಕಂಟ್ರಿಗಳಲ್ಲಿ ಏನಂತೀವಿ ನಾವು, ಈ ಮರಗಳು ಹತ್ಕೊಂಡ್ಬಿಟ್ಟು ಕಾಡುಗಿಚ್ಚು ಅಂತ ಹೇಳ್ತೀವಿ. ಶಾಖ ಜಾಸ್ತಿ ಆಗಿಬಿಟ್ಟು ಜನಗಳು ಸತ್ತೋಗ್ತಾ ಇದ್ದಾರೆ. ಕರೋನಾದಲ್ಲಿ ಹೆಂಗೆ ಸಾಯ್ತಾ ಇದ್ದಾರೋ, ಈ ಟೆಂಪ್ರೇಚರು ಎಷ್ಟು ಗೊತ್ತಾ? 50-40 ಮೇಲೆ ಹೋಗ್ಬಿಡ್ತಾ ಇದೆ. 40-50 ಹೋಗ್ಬಿಡ್ತಾ ಇದೆ. ಬೆಂಗಳೂರಿನಲ್ಲಿ ನಮಗೆ 34 ಇರುತ್ತೆ. 50-60 ಹೋಗ್ಬಿಟ್ರೆ ಏನಾಗಬೇಕು? ಸತ್ತು ಹೋಗ್ತಾ ಇದ್ದಾರೆ ಅವರು, ಡಿಹೈಡ್ರೇಷನ್ನು. ಹಾಗಾಗ್ಬಿಟ್ಟು ಏನೋ ಒಂದು ರಾಮಾಯಣ ಆಗ್ತಾನೆ ಇದೆ. ಅದು ಇರಲಿ. ಇವಾಗ ಏನಾಯ್ತದು? ಸೂರ್ಯನಿಂದ ಶಾಖ ಹೆಂಗೋ ಜಾಸ್ತಿಯಾಗಿ ಕೊನೆಗೆ ಸೂರ್ಯ ಏನು? ವಿಷಯ. ಸೂರ್ಯನಿಂದ ನಮಗೆ ಶೀತ ಉಷ್ಣ. ಸೂರ್ಯನಿಂದ ಉಷ್ಣ ಜಾಸ್ತಿ ಆಯ್ತು. ನಮಗೆ ಉಷ್ಣ ಜಾಸ್ತಿ ಆದ್ರಿಂದ ಅದು ದುಃಖ ಮನಸ್ಸಿನಲ್ಲಾಯಿತು. ನೋಡ್ರಿ, ಹೀಗೆ ವಿಷಯಗಳು ಹೊರಗಡೆ ಇದೆ, ಸೂರ್ಯ ಹೊರಗಡೆ ಇದ್ದಾನೆ. ಅಂದರೆ ನನ್ನ ಶರೀರಕ್ಕಿಂತ ಸೂರ್ಯ ಹೊರಗಡೆ ಇದ್ದಾನೆ. ಅವನ ಶಾಖದಿಂದ ಸಮ್ಮರ್ನಲ್ಲಿ ನಾವೇನು ಮಾಡ್ತೀವಿ? ಹಳಾದ ಸಮ್ಮರ್ ಸೂರ್ಯ ನಮ್ಮನ್ನು ಸುಡ್ತಾ ಇದ್ದಾನೆ ಅಂತೀವಿ. ಅದಾದ್ಮೇಲೆ ಏನಾಗುತ್ತೆ? ಉಷ್ಣ ಜಾಸ್ತಿ ಆಗುತ್ತೆ. ಆ ಉಷ್ಣದಿಂದ ನನಗೆ ದುಃಖ ಆಗತ್ತೆ. ಇದು ಅಲ್ಲಿಗೆ
ವಿಷಯಗಳು ಹೊರಗಡೆ, ಶೀತೋಷ್ಣಗಳು ಅದಕ್ಕಿಂತ ಒಳಗಡೆ. ಅದರಿಂದ ಬರುವಂಥದ್ರಿಂದ ನನಗೆ ದುಃಖ ಸುಖ. ಅದಕ್ಕೆ ನಮ್ಮಲ್ಲೊಂದು ಗಾದೆ ಹೇಳ್ತಾರೆ, ದೇವಸ್ಥಾನಕ್ಕೆ ಹೋದರೆ ನಮಗೆ ಜನಗಳು ಎಷ್ಟು ಸೆನ್ಸಿಟಿವ್ ಆಗಿಬಿಟ್ಟಿದ್ದಾರೆ ಅಂತಂದರೆ, ಮಂಗಳಾರತಿ ತೊಗೊಂಡ್ರೆ ಉಷ್ಣ, ತೀರ್ಥ ತೊಗೊಂಡ್ರೆ ಶೀತ. ನೋಡ್ರಿ ಹೆಂಗಿದೆ, ಹಂಗಾಗ್ಬಿಟ್ಟಿದೆ ಇವಾಗ ನಮ್ಮ ಕತೆ. ಅಲ್ಲಿಗೆ ಭಗವಂತ ಏನು ಹೇಳಕ್ ಬಂದಿದ್ದಾನೆ ಅಂದರೆ, ಇವು ಅತ್ಯಂತ ಒಂದಕ್ಕೊಂದು ವಿರುದ್ಧವಾಗಿದೆ ಅಂತ ನಾವು ಕಲ್ಪನೆ ಮಾಡ್ಕೊತೀವಿ. ಇದಕ್ಕೆ ದ್ವಂದ್ವಗಳು ಅಂತೀವಿ. ದ್ವಂದ್ವಗಳು ಅಂದ್ರೆ ಏನು? ವಿರುದ್ಧವಾಗಿರೋದು. ಸುಖ ದುಃಖ, ಶೋಕ ಮೋಹ, ರಾಗ ದ್ವೇಷ, ಲಾಭ ನಷ್ಟ, ಅಪ್ ಅಂಡ್ ಡೌನ್, ಈ ಥರ ಎಲ್ಲ ದ್ವಂದ್ವಗಳು ಅಂತೀವಿ. ಈ ದ್ವಂದ್ವಗಳು ನಿಜವಾಗಿ ಇದೆಯಾ? ಈ ದ್ವಂದ್ವಗಳು ಯಾತ್ರಿಂದ ಬರುತ್ತೆ? ಆಬ್ಜೆಕ್ಟ್ಸ್, ವಿಷಯಗಳಿಂದ. ವಿಷಯಗಳು ಸತ್ಯವಾಗಿದೆಯಾ? ಇಲ್ಲ. ಈಗ ಆ ವಿಷಯಗಳಿಂದ ಶೀತೋಷ್ಣಗಳು ಅವು ಸತ್ಯವಾಗಿಲ್ಲ. ಮತ್ತೆ ಅವು ಏನಂತ ಹೇಳ್ತಾರೆ? ಸಮ್ಮರ್ನಲ್ಲಿ ನಮಗೆ ಉಷ್ಣ ಆಗಿದ ತಕ್ಷಣ ನಾವೇನು ಹೇಳ್ತೀವಿ? ಸಮ್ಮರ್ನಲ್ಲಿ ಉಷ್ಣ ಆಗಿದೆಯಪ್ಪ, ಸೂರ್ಯನ ಬೈಬಾರ್ದು. ಯಾಕೆ ಅಂದರೆ ಇದು ಟೆಂಪರರಿ, ಆಗಮಾಪಾಯಿಗಳು ಬಂದು ಹೋಗುವಂಥದ್ದು, ತಡ್ಕೋಬೇಕು ನಾವು. ಯಾಕೆ ಏನಾಗುತ್ತೆ ತಡ್ಕೊಂಡ್ರೆ? ಮತ್ತೆ ನೋಡು ಚಳಿಗಾಲ ಬರುತ್ತೆ, ಆಗ ನಾವೇನಂತೀವಿ? ಅಯ್ಯೋ ಸೂರ್ಯನೇ ಇಲ್ವೇ, ಸ್ವಲ್ಪ ಸೂರ್ಯ ಬಂದರೆ ಎಷ್ಟು ಚೆನ್ನಾಗಿರುತ್ತೆ, ಮೈ ಕಾಯಿಸ್ಕೋಬಹುದು ಅಂತ ಅನಿಸುತ್ತೆ. ಅಲ್ಲಿಗೇನಾಯಿತು? ವಿಷಯಗಳು ಹೊರಗಡೆ ಇದೆ, ಅವುಗಳಿಂದ ಬರೋ ಶೀತೋಷ್ಣಗಳು ಕೂಡ ನಮಗೆ ತಾತ್ಕಾಲಿಕವಾಗಿ ಸುಖ ದುಃಖ ಕೊಡ್ತಾ ಇರುತ್ತೆ. ಆದ್ದರಿಂದ ಇವುಗಳನ್ನ ನೀನು ತಡ್ಕೋ ಅಂತ ಹೇಳ್ತಾರೆ ಅಂತ ಹೇಳಿದ್ವಿ. ಇದಕ್ಕೆ ನಾನು ನಿಮ್ಗೊಂದು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೆ. ನಾನು ಒಂದ್ಸಾರಿ ಆಯ್ತಾಳ ಸ್ವಾಮಿಗಳನ್ನ ಕರ್ಕೊಂಡು ಹೋಗ್ಬೇಕು ಅಂದಾಗ ಕಾರ್ನಲ್ಲಿ ಬಂದಾಗ ಅವರು ಮುಂದೆಗಡೆ ಸೀಟ್ನಲ್ಲಿ ಕೂತ್ಕೊಳ್ಳೋಕೆ ಬಂದರು. ಸ್ವಾಮಿ ಬಿಸಿಲಿದೆ, ಮಧ್ಯಾಹ್ನ 2 ಗಂಟೆ, ಮುಂದೆಗಡೆ ಆ ಸ್ಕ್ರೀನ್ ಇರುತ್ತಲ್ವ ಗ್ಲಾಸ್, ಅಲ್ಲಿಂದ ಬಿಸಿಲು ಬರ್ತಾ ಇದೆ, ನೀವು ದಯವಿಟ್ಟು ಹಿಂದೆ ಕೂತ್ಕೊಳ್ಳಿ ಸ್ವಾಮಿ, ಅಲ್ಲಿ ಬಿಸಿಲಿಲ್ಲ ಅಂದೆ. ಅವರು ಏನಪ್ಪ ಆಗುತ್ತೆ, ಏನೂ ಆಗೋದಿಲ್ಲ, ಇದು ಆಗಮಪಾಯಿಗಳು, ಎಂಥದ್ದಾಗಲ್ಲಪ್ಪ ಅಂತ ಹೇಳಿ ಅಲ್ಲಿ ಮುಂದೆನೇ ಕೂತ್ಕೊಂಡ್ರು. ಸರಿ, ನಾನು ಸ್ವಲ್ಪ ಹೋಗಿ 1-2 ಕ್ರಾಸ್ ಮಾಡಿದ ತಕ್ಷಣ ಅಶೋಕ ಪಿಲ್ಲರ್ಗೆ ಬರೋ ಅಷ್ಟೊತ್ತಿಗೆ ಅಲ್ಲಿ ಆ ಸೀಟ್ ಮೇಲೆ ಬಿಸಿಲೇ ಇಲ್ಲ, ಹಿಂದೆಗಡೆಗೆ ಬಂತು ಬಿಸಿಲು. ನೋಡಪ್ಪ, ಆಗಮಪಾಯಿಗಳು ಇವು ಬಂದು ಹೋಗೋದು ತಡ್ಕೋಬೇಕು ಅಂತ ಹೇಳಿದ್ರು. ಭಗವದ್ಗೀತೆಯಲ್ಲಿ ಬರುತ್ತಿದ್ದು ತುಂಬ ನಮಗೆ ಮುಖ್ಯ ಸಾಧನೆಗೆ. ಯಾವಾಗ ಆ ಥರ ಬಂತೋ ತಡ್ಕೋಬೇಕು ಅನ್ನೋದಾಯಿತು. ಈಗ ಇಲ್ಲಿ ಕೃಷ್ಣ ಭಗವಂತ ಇದನ್ನು ಹೇಳ್ತಾನೆ ಅಂತಂದರೆ, ಅಲ್ಲ ಸ್ವಾಮಿ, ಕೃಷ್ಣ ಭಗವಂತ ಭಗವದ್ಗೀತೆಯಲ್ಲಿ ಬಂದು ಈ ಸುಖ ದುಃಖಗಳು ಬರುತ್ತೆ, ಅದರಿಂದ ಈ ದ್ವಂದ್ವಗಳನ್ನ ತಡ್ಕೋ ಅಂತ ಹೇಳಬೇಕಾ ಅಂತ ಪ್ರಶ್ನೆ ಬರುತ್ತೆ. ಯಾಕೆ ಹೇಳಿ ಸ್ವಾಮಿ? ಪ್ರಾಣಿಗಳು ತಡ್ಕೊಳ್ಳುತ್ತೆ, ಅದರಲ್ಲೇನಿದೆ ದೊಡ್ಡತನ? ಪ್ರಾಣಿಗಳ ಮೇಲೆ ವೆಹಿಕಲ್ ಹೋಗ್ಬಿಟ್ರೆ ಅದು ಕೊಯ್ ಅಂದ್ಕೊಂಡು ಗೋಳಾಡ್ಕೊಂಡು ಹತ್ಕೊಂಡು ಒಂದು 4-5 ದಿವಸ ಅದನ್ನು ನೆಕ್ಕೊಂಡು ಮಾಡಿಕೊಂಡು ಆ ನೋವು ಅನುಭವಿಸ್ಕೊಂಡಿರುತ್ತೆ. ಮನುಷ್ಯರು ಹಾಗೆ ಮಾಡ್ತಾರೆ. ಇವಾಗ ಕರೋನಾ ಬಂದು ಎಷ್ಟು ಜನ ನೋವು ಅನುಭವಿಸ್ಲಿಲ್ಲ, ಉಸಿರಾಡೋದಕ್ಕೆ ತೊಂದರೆ ಆಗ್ತಾ ಇತ್ತು. ತಡ್ಕೊಳ್ಳೇಬೇಕು, ಬೇರೆ ದಾರಿ ಇಲ್ಲ. ಇದನ್ನು ಹೇಳೋದಕ್ಕೆ ಕೃಷ್ಣ ಭಗವಂತ ಬರಬೇಕಾ ಸ್ವಾಮಿ ಅಂತ ಪ್ರಶ್ನೆ ಬರುತ್ತೆ. ಅಲ್ಲ, ಮತ್ತೇನು ಕೃಷ್ಣ ಭಗವಂತ ಹೇಳೋದು? ನೀವು ವಿವೇಕದಿಂದ ತಡ್ಕೊಳ್ರಿ. ಇದು ಬೇಕಾಗಿರೋದು. ತಡ್ಕೊಳ್ರಿ ಅಂತ ಹೇಳ್ತಾರೆ. ಹೇಗೆ ನಾಯಿಗಳು, ಪ್ರಾಣಿಗಳು ಅಥವಾ ನಮಗೆ ಗೊತ್ತಿಲ್ಲದೆ ನಾವು ತಡ್ಕೊತೀವಲ್ಲ, ಹಾಗಲ್ಲ. ವಿವೇಕದಿಂದ ತಡ್ಕೊಳ್ಳೋದು ಅಂದ್ರೆ ಏನು ಸ್ವಾಮಿ ಅನ್ನೋ ಪ್ರಶ್ನೆ ಬರುತ್ತೆ. ಫಸ್ಟ್ ಆಫ್ ಆಲ್ ವಿವೇಕ ಅಂದರೆ ಏನು ಅದನ್ನು ನಾವು ನೋಡಬೇಕು. ಇಲ್ಲಿ ವಿವೇಕ ಅಂತಂತಂದರೆ, ಫಾರ್ ಎಕ್ಸಾಂಪಲ್, ಇಲ್ಲಿ ನಾನು ಬಟ್ಟೆ ತೋರಿಸ್ತಾ ಇದ್ದೀನಿ, ಕರ್ಚೀಫ್. ನಾನು ಕೇಳ್ತೀನಿ ಇದನ್ನು ಏನು ಅಂತ, ನೀವು ಹೇಳ್ತೀರಾ ಬಟ್ಟೆ ಅಂತೀರಾ. ಇನ್ನು ಸ್ವಲ್ಪ ಹಿಂದಕ್ಕೆ ಹೋಗಿ ಅದೇನು ನೋಡ್ರಿ, ಬಟ್ಟೆ ಅಂತ ಹೇಳ್ತೀವಿ. ಈ ಬಟ್ಟೆ ಕರ್ಚೀಫ್ ಯಾತ್ರಿಂದ ಆಗಿದೆ? ದಾರದಿಂದ ಆಗಿದೆ. ಸರಿ, ದಾರ ಯಾತ್ರಿಂದ ಆಗಿದೆ? ಹತ್ತಿಯಿಂದ ಆಗಿದೆ. ಇದನ್ನೇನಂತ ಕರಿತೀವಿ? ನಾನು ಹೇಳ್ತೀನಿ, ನೀವು ಅದನ್ನು ಬಟ್ಟೆ ಅಂತ ಕರೀರಿ, ನಾನು ಅದನ್ನು ಹತ್ತಿ ಅಂತ ಕರಿತೀನಿ. ತಪ್ಪೇನು? ಈಗ ಹತ್ತಿ ಇಲ್ಲಪ್ಪ, ನೀವು ಬಟ್ಟೆ ತೋರ್ಸಕ್ಕೆ ಬರೋಲ್ಲ, ಎಲ್ಲ ಒಂದೇ. ನೀವು ಅದನ್ನು ಬಟ್ಟೆ ಅಂತೀರ, ನಾನು ಹತ್ತಿ ಅಂತೀನಿ, ಇಷ್ಟೇ.
ಅದೇ ರೀತಿ ನಮ್ಗೆ ಅರ್ಥ ಆಗಿದೆ ಈ ಚಿನ್ನ ಒಡವೆಗಳು. ಈಗ ನೀವು ವಿಷಯಗಳು ಅಂತ ಕರಿತೀರಾ, ನಾನೇನು ಕರಿತೀನಿ, ಇದನ್ನು ಪರಮಾತ್ಮ ಅಂತ ಕರಿತೀನಿ. ಯಾವುದು ಪರಮಾತ್ಮ ಅಂತ ಕರಿತೀನಿ. ಯಾಕೆ, ಹೇಗೆ ವಿವೇಕ ವಿಚಾರ ಮಾಡಬೇಕು. ಏನದು ವಿಚಾರ? ಯಾವುದು ನಿತ್ಯ ಯಾವುದು ಅನಿತ್ಯ ಪ್ರಪಂಚದಲ್ಲಿ ಅಂತ ನಮ್ಗಿವಾಗ ಗೊತ್ತಾಗಿದೆ, ಅನುಭವದಿಂದ ನೋಡ್ಕೊಂಡಿದ್ದೀವಿ. ಪರಮಾತ್ಮ ಒಬ್ಬನೇ ನಿತ್ಯ, ಮಿಕ್ಕಿರದೆಲ್ಲ ಅನಿತ್ಯ ಅಂತ ನಾವು ಚೆನ್ನಾಗಿ ಅನುಭವದಿಂದ ನೋಡ್ಕೊಂಡಿದ್ವಿ, ಅವಸ್ಥೆಗಳ ಅನುಭವದಿಂದ ಅಲ್ವಾ. ಈಗ ಇದನ್ನ ವಿವೇಕ ಅಂತ ಕರೆಯೋದು. ಸೊ ಅಲ್ಲಿಗೆ ಭಗವಂತ ಏನು ಹೇಳ್ತಾನೆ, ಇವು ಆಗಮಾಪಾಯಿಗಳು, ಎಲ್ಲ ದ್ವಂದ್ವಗಳು ಅಂತ ಏನು ಹೇಳಿದ್ವಲ್ಲ, ಆಗಮಾಪಾಯಿಗಳು. ಇವುಗಳನ್ನ ನೀನು ತಡ್ಕೋ. ಯಾಕೆ ಅಂದರೆ ಒಂದು ಕಾಲದಲ್ಲಿ ನಿಮಗೆ ದುಃಖ ಅನಿಸಿದ್ದು ಇನ್ನೊಂದು ಕಾಲದಲ್ಲಿ ಅದೇ ಸುಖವಾಗುತ್ತೆ. ಸಮ್ಮರು ಚಳಿಗಾಲದಲ್ಲಿ ನಮಗೆ ಹಿತವಾಗುತ್ತೆ. ಅದರಿಂದ ತಡ್ಕೋ. ಆದರೆ ಹೇಗೆ ತಡ್ಕೋಬೇಕು? ಪ್ರಾಣಿಗಳಂಗಲ್ಲ, ವಿವೇಕದಿಂದ. ಮನುಷ್ಯರು ಹಂಗೆ ತಡ್ಕೊತಾರೆ ಪ್ರಾಣಿಗಳಾಗೆ. ಆದರೆ ನಾವು ಈ ವಿಚಾರ ಮಾಡಿರೋದ್ರಿಂದ, ನಾವು ವಿವೇಕ ಮಾಡಿದಾಗ, ಅರೆ ಇವೆಲ್ಲ ಅನಿತ್ಯ ವಸ್ತುಗಳು, ನಾನು ಯಾಕೆ ಯೋಚನೆ ಮಾಡಬೇಕು? ಅನಿತ್ಯ ವಸ್ತುಗೆ ಯೋಚನೆ ಮಾಡಬೇಕಾ? ಹಾಗೆ ನೀವು ಹೆದರ್ಕೋಬೇಕಾಗಿಲ್ಲ. ಯಾಕೆ ಅಂತ ಹೀಗೆ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಅಲ್ಲಿಗೇನಾಯಿತು, ಯಾರು ವಿವೇಕದಿಂದ ಇವುಗಳನ್ನ ತಡ್ಕೊಂತಾನೋ ಅವನು ಧೀರನು ಅಂತ ಹೇಳ್ತಾರೆ. ಧೀರ ಅಂತಂದ್ರೆ ಏನು? ಅಮೃತ ತತ್ವಕ್ಕೆ ತಕ್ಕನಾಗಿರೋನು ಧೀರನು. ಯಾರು ಧೀರನಾಗಿರ್ತಾನೋ, ವೀರನಾಗಿರ್ತಾನೋ ಅವನೇ ಮೋಕ್ಷಕ್ಕೆ ತಕ್ಕವನು ಅಂತ ಹೇಳ್ತಾ ಇದ್ದಾರೆ. ಸೊ ಅವನು ತಕ್ಕವನಾಗಿರ್ತಾನೆ. ಮುಕ್ತಿ ಮಾರ್ಗದಲ್ಲಿ ಹೋಗೋವ್ರಿಗೆ ಏನು ಹೇಳ್ತಾರೆ ಗೊತ್ತಾ ಶಾಸ್ತ್ರದಲ್ಲಿ? ಕಶ್ಚಿ ಧೀರ, ಯಾವನೋ ಒಬ್ಬ ಪ್ರಯತ್ನ ಮಾಡೋದು ಅವನು ಧೀರ ಅಂತಾರೆ. ಈ ಕೆಲವರು ಆ ಕಡೆ ಬೆಟ್ಟದಿಂದ ಈ ಕಡೆ ಬೆಟ್ಟದ ಮೇಲೆ ದಾರ ಕಟ್ಬಿಟ್ಟು ನಡ್ಕೊಂಡು ಹೋಗ್ತಾರೆ, ಅವ್ರನ್ನ ಧೀರರು ವೀರರು ಅಂತಾರೆ. ಅದು ಲೌಕಿಕದಲ್ಲಿ. ನಿಜವಾಗ್ಲೂ ಅವನ ಧೀರ ಅನ್ಬೇಕಾದ್ರೆ ಮುಕ್ತರಾಗ್ತಾರೆ ನೋಡ್ರಿ. ರಾಮಕೃಷ್ಣ ಪರಮಹಂಸರು, ರಮಣ ಮಹರ್ಷಿಗಳು, ಬುದ್ಧನೋ, ಯೇಸು ಕ್ರಿಸ್ತ ಇಂಥವ್ರು, ಅವ್ರನ್ನ ನಾವು ಧೀರರು, ವೀರರು, ಶೂರರು ಅಂತ ಕರಿಬೇಕು. ಇದಕ್ಕೆ ಹೋಲಿಸಿದ್ರೆ ಎಷ್ಟಿದು, ಇದಕ್ಕಿರ್ಬೇಕಪ್ಪ ಧೈರ್ಯ. ಏನು ಕುಸ್ತಿ ಆಡ್ಬೇಕಾ? ಹೌದು. ಯಾರ ಜೊತೆಯಲ್ಲಿ? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು ಶತ್ರುಗಳು ನಮ್ಮಲ್ಲಿ 6 ಜನ ಇರ್ತಾರೆ. ಇದನ್ನೇ ಇವರು ಸಮರ್ಥ ರಾಮದಾಸರು ಶಿವಾಜಿಗೆ ಹೇಳಿದ್ದು ನಾವೆಲ್ಲ ನೋಡಿದ್ದೀವಿ. ಆದ್ದರಿಂದ ಇದು ವೀರತ್ವ, ಧೀರತ್ವ ಬರಬೇಕು. ನಮ್ಮಲ್ಲಿರೋ ಕಾಮದ ಜೊತೆಯಲ್ಲಿ ನಾವು ಯುದ್ಧ ಆಡಬೇಕು. ಕಾಮ, ಕ್ರೋಧ, ಲೋಭ ಇವ್ರನ್ನ ರಾಕ್ಷಸರು ಅಂತಾರೆ. ಅದಕ್ಕೋಸ್ಕರ ಅಲ್ಲಿಗೇನಾಯಿತು, ಇವು ವಿಷಯಗಳು ಅನಿತ್ಯ, ಶೀತೋಷ್ಣಗಳು, ಅದರಿಂದ ಬರುವಂಥ ಶೀತ ಉಷ್ಣ ಅನಿತ್ಯ. ಹೋಗಿ ಅದು ಅನಿತ್ಯ. ಆ ಶೀತೋಷ್ಣಗಳಿಂದ ಬರೋ ಸುಖ ದುಃಖಗಳು ಅನಿತ್ಯ. ನೋಡ್ರಿ ಹೇಗಿದೆ, ನಮ್ಮ ಅನುಭವದಲ್ಲಿ ಕಟ್ಕೊಂಡಿದ್ದೀವೋ ಇಲ್ಲೋ. ಹಾಗೆ ಇವೆಲ್ಲವೂ ಏನು? ಆಗಮಾಪಾಯಿಗಳು, ಬಂದು ಹೋಗುವಂಥದ್ದು. ತಡ್ಕೋ, ಸ್ವಲ್ಪ ಕಾಲ ತಡ್ಕೋ, ಆಮೇಲೆ ಸರೋಗ್ಬಿಡ್ತೀಯ ಅಂತ. ಅದಕ್ಕೆ ನಮ್ಮಲ್ಲಿ ಒಂದು ಗಾದೆ ಇದೆ, ತಾಳಿದವನು ಬಾಳಿಯಾನು ಗಾದೆ. ಅದಕ್ಕೆ ನಮ್ಮಲ್ಲಿ ಪೇಷನ್ಸ್, ತಾಳ್ಕೋಬೇಕು ಅನ್ನೋದು. ಈ ಒಂದು ಬೇಸಿಸ್ ಮೇಲೆ ಮದುವೆ ಆದಮೇಲೆ ಹೆಂಡತಿಗೆ ಗಂಡನೇ ದೇವರು, ಗಂಡನಿಗೆ ಹೆಂಡತಿನೇ ದೇವರು, ಹಾಗೆ ಭಾವನೆ ಮಾಡ್ಕೋಬೇಕು. ಒಂದೇ ಅಲ್ಲ ಇದು. ಋಷಿಮುನಿಗಳು ಯಾರೋ ಮಾಡಿದ್ರು, ಅವ್ರಿಗೆ ಪತಿಯೇ ದೈವವು ಅಂತ ಕಟ್ಬಿಟ್ರು. ಗಂಡಂದ್ರೆ ಹೆಂಗೆ ಬೇಕಾದ್ರೂ ಇರ್ಬೋದು. ಒನ್ವೇ ಯಾವತ್ತೂ ಇಲ್ಲ. ಅಲ್ಲಿ ಪುರುಷ ಅಂತ ಕರೆದ್ರೆ ಹೆಂಗಸು ಆಗ್ಬೋದು, ಗಂಡಸು ಆಗ್ಬೋದು. ಆ ದೃಷ್ಟಿಯಿಂದ ಅದಕ್ಕೆ ನಮ್ಮಲ್ಲಿ ಮದುವೆ ಆದರೆ ಡೈವರ್ಸ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಏನೋ ಒಂದು ತೊಂದರೆಗಳು ಬರುತ್ತೆ, ಜಗಳ ಬರುತ್ತೆ, ಸಂಸಾರ ಇಬ್ಬರಿದ್ದಾಗ ಅಲ್ಲಿ 2-3 ಇದ್ದಾಗ ಎಲ್ಲಿ 2 ಜಡೆ ಇರುತ್ತೋ ಅಲ್ಲಿ ಜಗಳ ಅಂತಾರೆ.
ನಾನು ಹಂಗಲ್ಲ ಹೇಳೋದು. ಎಲ್ಲಿ ಎರಡು ತಲೆ ಇರುತ್ತೋ ಅಲ್ಲಿ ಜಗಳ ಬರುತ್ತೆ. ಗಂಡಸು ಹೆಂಗಸು, ಗಂಡಸರು ಜಗಳ ಆಡಲ್ವೇನೋ, ಅಣ್ಣ ತಮ್ಮಂದ್ರುಗಳು ಜಗಳ ಆಡಲ್ವೇನೋ, ತಂದೆ ಮಕ್ಕಳು ಜಗಳ ಆಡಲ್ವೇನೋ, ಹೊರಗಡೆ ಗಂಡಸರು ವ್ಯಾಪಾರಕ್ಕೋಸ್ಕರ ಜಗಳ ಆಡಲ್ವೇನೋ ಹಾಗೆ. ಆದ್ದರಿಂದ ಇದು ಇರುತ್ತೆ, ತಡ್ಕೋಬೇಕು ನಾವು. ಅದನ್ನೇ ಹೇಳೋದು ಆಗಮಾಪಾಯಿಗಳು ನಮ್ಮಲ್ಲಿ ಪ್ರತಿಯೊಂದು ಕೂಡ ತಡ್ಕೋ ತಾಳಿದವನು ಬಾಳಿಯಾನು ಅಂತ ಹೇಳೋದು. ಯಾಕೆ ಅಂದರೆ ಇದಕ್ಕೋಸ್ಕರನೇ. ಟೆಂಪರರಿ, ಇದೆಲ್ಲ ಹೋಗ್ಬಿಡುತ್ತೆ, ಮತ್ತೆ ತಿರ್ಗಾ ಅವರವರು ಸಂತೋಷವಾಗಿರ್ಬೋದು ಅನ್ನೋದಕ್ಕೋಸ್ಕರ. ಫಾರಿನ್ನಲ್ಲಿ ಈ ತಾಳ್ಮೆ ಇಲ್ಲ ಅವರಿಗೆ. ಮದುವೆ ಆಗ್ತಾರೆ, ಒಂದು 6 ತಿಂಗಳು ನೋಡ್ತಾರೆ, ಸೆಟ್ ಆಗ್ತಾಯಿದ್ರೆ ಆಯ್ತು ಡೈವರ್ಸ್ ಅಂತ ಅಂದ್ಬಿಡ್ತಾರೆ. ಏನಾಯಿತು, ಇಲ್ಲಿ ಡೈವರ್ಸ್ ಆದ್ರಿ ಇಬ್ರು, ತಿರ್ಗಾ ಬೇರೆ ಮದುವೆ ಮಾಡ್ಕೊಂಡ್ರಿ. ಆಮೇಲೆ ಏನಾಯಿತು, ಅಲ್ಲೊಂದು 6 ತಿಂಗಳು ಬಾಳಿತ್ತು, ತಿರ್ಗಾ ಡೈವರ್ಸ್. ಎಲ್ಲಿಗೆ ಬಂದು ನಿಂತಿದೆ? ಮೈ ಚಿಲ್ಡ್ರನ್ ಆ್ಯಂಡ್ ಯುವರ್ ಚಿಲ್ಡ್ರನ್ಸ್ ಆರ್ ಪ್ಲೇಯಿಂಗ್ ವಿತ್ ಅವರ್ ಚಿಲ್ಡ್ರನ್ಸ್. ಇಲ್ಲಿಗೆ ಬಂದು ನಿಂತಿದೆ. ಅರ್ಥ ಆಯಿತು ಏನೋ ಗೊತ್ತಿಲ್ಲ ಈ ಜೋಕು, ನಮ್ಗೆ ಅದು ಇಂಪಾರ್ಟೆಂಟ್ ಅಲ್ಲ. ಮುಂದಕ್ಕೆ ಹೋಗೋಣ. ಯಾರಿಗ ಅರ್ಥ ಆಗಲಿಲ್ವೋ ಆಮೇಲೆ ಕೇಳಿ. ಆದ್ದರಿಂದ ಇಲ್ಲಿ ಎಲ್ಲವೂ ಕೂಡ ಅನಿತ್ಯವೇ. ವಿಷಯಗಳಿಂದ ಶೀತೋಷ್ಣಗಳಿಂದ ಸುಖ ದುಃಖಗಳು, ಇವೆಲ್ಲವೂ ಅನಿತ್ಯ ಅಂತ ಆಯಿತು. ಆದರೆ ನನ್ನ ಸ್ವರೂಪ ಎಂಥದ್ದಪ್ಪ? ನನ್ನ ನಿಜವಾದ ಸ್ವರೂಪ ಆತ್ಮಸ್ವರೂಪ ಇಂಥದ್ದಲ್ಲ. ಅದು ಬರೋದು ಅಲ್ಲ, ಹೋಗೋದು ಅಲ್ಲ. ಅದು ಶೀತ ಉಷ್ಣನೂ ಅಲ್ಲ, ಅದರಿಂದ ಸುಖ ದುಃಖನೂ ಅಲ್ಲ. ಸುಖನೂ ಇಲ್ವಲ್ಲ ಸ್ವಾಮಿ, ಅಲ್ಲಿ ಸುಖನೂ ಇಲ್ವಾ? ಹೌದು, ನೀವು ಅನ್ಕೊಂಡಿರೋಂಗೆ ಸುಖ ದುಃಖ ಪ್ರಪಂಚದಲ್ಲಿ ವ್ಯವಹಾರದಲ್ಲಿ ಸಿಗೋ ಸುಖ ದುಃಖ ಹೇಳ್ತಾ ಇಲ್ಲ ಅಲ್ಲಿ. ಮತ್ತೆಂಥದ್ದು ಹೇಳ್ತಾ ಇದ್ದೀರಾ? ಆನಂದ. ಅದಕ್ಕೆ ಏನಂತಾರೆ? ಸತ್ ಚಿತ್ ಆನಂದ, ಇರುವು ಅರಿವು ಆನಂದ ಅಂತಾರಲ್ಲ ಅಲ್ವಾ? ಹಾಗಾದರೆ ನಿಮ್ಮ ಸುಖ ದುಃಖಗಳು ಎಲ್ಲಿರುತ್ತೆ? ವ್ಯವಹಾರದಲ್ಲಿ. ಹಾಗಾದರೆ ಸುಖ ದುಃಖ ಅಂದರೆ ಏನು ಸ್ವಾಮಿ? ಅದನ್ನು ಸ್ವಲ್ಪ ವಿವರ ತಗೋಬೇಕು ನಾವು. ಇದೆಲ್ಲ ಹ್ಯಾಪಿ ಅನಾಲಿಸಿಸ್ನಲ್ಲಿ ಬಂದಿದೆ, ಆದರೂ ಈ ಸಂದರ್ಭದಲ್ಲಿ ಅದನ್ನು ನಾವು ನೋಡಬೇಕು. ಈಗ ನಾವು ಸುಖ ದುಃಖ ಅಂತ ಹೇಳ್ತೀವಲ್ಲ, ಇದು ವ್ಯವಹಾರದಲ್ಲಿ. ಎಲ್ಲಿ ಸುಖ ಇರುತ್ತೋ ಅಲ್ಲಿ ದುಃಖ ಇರುತ್ತೆ. ಹೇಳಬೇಕು ಅಂತಂದರೆ 80% ದುಃಖ, ಇನ್ನೆಲ್ಲ ಒಂದು 10-20% ಸುಖ. ಅದನ್ನೇ ನಾವು ಎಷ್ಟು ಚೆನ್ನಾಗಿದೆ ಅಂತೀವಲ್ವ, ಏನು ಹೇಳಬೇಕು ಅಂತ ಹೇಳ್ತೀವಿ. ನೋಡ್ರಿ, ಈಗ ಈ ಸುಖ ದುಃಖ ಹೇಗಾಗುತ್ತೆ ವ್ಯವಹಾರದಲ್ಲಿ ಅಂತ ನಾನು ಹೇಳಿದ್ದೆ. ಆದರೂ ಕೂಡ ಇನ್ನೊಂದು ಸಾರಿ ಚೆನ್ನಾಗಿ ನೆನಪಿಟ್ಕೊಳ್ಳಿ ಅಂತ. ಒಬ್ಬ ಭಿಕ್ಷುಕ ಇರ್ತಾನೆ, ಅವನಿಗೆ ಮನೆ ಇಲ್ಲ, ಮಠ ಇಲ್ಲ, ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ನೆಲದ ಮೇಲೆ ಮಲ್ಕೊತಾ ಇರ್ತಾನೆ. ಅವನಿಗೆ ಎಲ್ಲೂ ಇಲ್ಲ, ಎಂಥದ್ದು ಇಲ್ಲ. ನೆಲದ ಮೇಲೆ ಮಲ್ಕೊಂಡು ಎಲ್ಲೋ ಒಂದು ಕಡೆ ಭಿಕ್ಷೆ ಎತ್ಕೊಂಡು ಕೊರಕೆ ಹೊಡ್ಕೊಂಡು ಮಲಗಿರ್ತಾನೆ. ಅವನಿಗೆ ಯಾರೋ ಬಂದಿದ್ದೆ ಪಾಪ ಅಂತ ಹೇಳಿ ಚಾಪೆ ಕೊಡ್ತಾರೆ. ಅವನ ಚಾಪೆ ಮೇಲೆ ಮಲಗಕ್ಕೆ ಶುರು ಮಾಡ್ತಾನೆ. 6 ತಿಂಗಳು ಮಲಗ್ತಾನೆ. ಕೊನೆಗೆ ಅವನು ಎಲ್ಲೋ ಒಂದು ಕಡೆ ಹೋಗಿರ್ತಾನೆ, ಚಾಪೆ ಇಲ್ಲ. ಅವನಿಗೆ ಅವತ್ತು ನಿದ್ದೆ ಬರೋಲ್ಲ. ಈಗ ಅವನಿಗೇನಾಯಿತು? ಚಾಪೆ ಮೇಲೆ ಮಲಗಿದ್ರೆ ಸುಖ, ನೆಲದ ಮೇಲೆ ಮಲ್ಕೊಂಡ್ರೆ ದುಃಖ. ನೋಡಿ, ಸುಖ ದುಃಖ ಅಂದರೆ ಹೀಗೆ. ಇಟ್ಸ್ ಎ ರಿಲೇಟಿವ್ ಟರ್ಮ್. ಇದು ನಾವು ಮಾಡ್ಕೊಂಡಿರೋದು. ಅಲ್ಲಿ ಸುಖ ದುಃಖ ಅನ್ನೋದಿಲ್ಲ. ಮೊದಲು ಅವನಿಗೆ ನೆಲದ ಮೇಲೆ ಮಲ್ಕೊಂಡ್ರೆ ಚೆನ್ನಾಗಿ ಗೊರಕೆ ಹೊಡೆದು ನಿದ್ದೆ ಮಾಡ್ತಾ ಇದ್ದವನಿಗೆ ಯಾರೋ ಚಾಪೆ ರೂಢಿ ಮಾಡಿದ್ರು. ಹೀಗೆ ನಮ್ಮ ರಾಮಾಯಣ. ಕೊನೆಗೆ ಏನಾಯ್ತು, ಅವನಿಗೆ ಪಾಪ ಅವನ ಚಾಪೆ ಮೇಲೆ ಮಲಗ್ತಾನಲ್ಲ ಅಂತ ಹೇಳಿ ಅವನಿಗೆ ಹಾಸಿಗೆ ಕೊಟ್ಟರು. ಹಾಸಿಗೆ ಮೇಲೆ ಮಲ್ಗಕ್ಕೆ ಶುರು ಮಾಡ್ದ. ಹಾಸಿಗೆ ಮೇಲೆ ಅಂದರೆ ಜಮಖಾನ ಏನೋ ಕೊಟ್ಟರು. ಅದ್ರ ಮೇಲೆ ಅದು ಸುಖ ಅಂತಂದ, ಚಾಪೆ ದುಃಖ ಅಂತಂದ. ಈಗ ಅವನಿಗೆ ಹಾಸಿಗೆ ಕೊಟ್ಟರು, ಹಾಸಿಗೆ ಸುಖ, ಆಮೇಲೆ ಜಮಖಾನ ದುಃಖ. ಈಗ ಹಾಸಿಗೆಗಿಂತ ಅವನ ಎಸಿಬೇಕು ಅಂತಾನ ಅವನು. ಯಾವಾಗಪ್ಪ ಇದಕ್ಕೆ ಕೊನೆ? ಆದ್ದರಿಂದ ಸುಖ ದುಃಖ ಅನ್ನೋದು ಈ ಥರ ಕಂಪೇರ್ ಮಾಡಿಕೊಂಡು ನಾವು ನರಳ್ತಾ ಇರ್ತೀವಿ ಪ್ರಪಂಚದಲ್ಲಿ. ಇವೆಲ್ಲವೂ ಅನಿತ್ಯವೇ. ಆದರೆ ನಮ್ಮ ಆತ್ಮನ ಸುಖ ದುಃಖ ಅಂಥದ್ದಲ್ಲ. ಅಲ್ಲಿ ದುಃಖ ಅನ್ನೋದಿಲ್ಲ. ಮತ್ತೇನಿದೆ ಅಲ್ಲಿ? ಸುಖವೇ ಸುಖ. ಅದಕ್ಕೆ ಆನಂದ, ಬ್ಲಿಸ್ ಅಂತಾರೆ. ಅದಕ್ಕೋಸ್ಕರ ನಮಗೆ ಬೇಕಾಗಿರೋದು ಅದು. ನಾನು ನಿಜವಾದ ಸ್ವರೂಪ ಅದೇ. ಇವುಗಳು ನನ್ನ ನಿಜವಾದ ಸ್ವರೂಪ ಅಲ್ಲ. ಯಾವುದನ್ನು ನಾನು ಅಂದ್ಕೊಂಡಿದ್ದೇನೋ ಅದು ನನ್ನ ನಿಜವಾದ ಸ್ವರೂಪ ಅಲ್ಲ. ಯಾರು ಈ ರೀತಿ ಅರ್ಥ ಮಾಡ್ಕೊತಾನೋ ಅವನು ಧೀರನು. ಅವನು ಎಂದೆಂದಿಗೂ ಸಾವಿಲ್ಲದೆ ಇರೋನು. ಎಂದಿಗೂ ಸಾವಿಲ್ಲದ ಆತ್ಮಸ್ವರೂಪವನ್ನು ತಿಳಿಸೋದಕ್ಕೆ ಭಗವಂತನಲ್ಲಿ ಬಂದಿದ್ದಾನೆ. ಸೊ ಇದು ಒಂದು ಸ್ಟೇಜ್. 2ನೇ ಸ್ಟೇಜ್ ಭಗವಂತ ಬರ್ತಾನೆ. ನೆಕ್ಸ್ಟ್ ಸ್ಟೇಜ್ಗೆ
ಮೊದಲು ಎತ್ಕೊಂತಾನೆ ಏನು ಹೇಳ್ದ, ಇವು ಆಗಮಪಾಯಿಗಳು. ಯಾವುದೋ ವಿಷಯಗಳು, ವಿಷಯಗಳಿಂದ ಶೀತೋಷ್ಣ, ಶೀತೋಷ್ಣದಿಂದ ಸುಖ ದುಃಖ, ಆಗಮಪಾಯಿಗಳು ತಡ್ಕೋ ಅಂತಂದ. ಅಲ್ಲಿಗೇನು ಅವು ಇದೆ, ತಡ್ಕೋ ಅಂದ. ಎರಡನೇ ಸ್ಟೆಪ್, ಒಂದು ಮೆಟ್ಲು ಮೇಲಕ್ಕೆ ಹೋಗ್ತಾನೆ ಕೃಷ್ಣ ಭಗವಂತ. ಏನು ಹೇಳ್ತಾನೆ ಗೊತ್ತಾ, ಅವು ಆಗಮಪಾಯಿಗಳು ಬಂದು ಹೋಗುವಂಥದ್ದು, ಶಾಶ್ವತವಾಗಿಲ್ಲ, ತಡ್ಕೋ ಅಂತಾನೆ. ಅಲ್ಲಿಗೇನಾಯ್ತು, ಅವನ್ನ ಅನಿತ್ಯ ಅಂತಾನೆ, ಅವು ನಿಜವಾಗಿರೋದಲ್ಲ ಅಂತಾನೆ. ಈಗ ಎರಡನೇ ಸ್ಟೆಪ್, ಅನಿತ್ಯ ಅಂತ. ಅನಿತ್ಯ ಅಂದ್ರೆ ಏನು, ನಿಜವಾಗಿರೋದಲ್ಲ ಅಂತ ಹೇಳ್ತಾ ಇದ್ದಾನೆ. ಆದ್ರಿಂದ ನೀನು ತಡ್ಕೋ ಅಂದ. ಇಲ್ಲಿ ಆಗಮಪಾಯಿಗಳು ಅನಿತ್ಯ ಅಂತ ಹೇಳಿದ ತಕ್ಷಣ ಕಾಲ ದೇಶಕ್ಕೆ ನಾವು ಹೋಲಿಸ್ಕೊಂಡ್ಬಿಡ್ತೀವಿ. ಈ ಕಾಲ ದೇಶಗಳಲ್ಲಿ ತೋರ್ತಾ ಇರುತ್ತೆ ಇದು. ಯಾಕೆ ಅಂತಂದ್ರೆ ವ್ಯವಹಾರ ಅಂದ್ರೆ ಕಾಲ ದೇಶ ಕಾರ್ಯ ಕಾರಣ ಭಾವ ನಮಗೆ ಗೊತ್ತಿದೆ. ಟೈಮ್ ಸ್ಪೇಸ್ ಅಂಡ್ ಕಾಸೇಷನ್ ಅಲ್ಲಿ ಇರುತ್ತೆ ಹಾಗೆ. ಆದರೆ ನಮ್ಮ ಪರಮಾತ್ಮನು ಕಾಲ ದೇಶ ಕಾರ್ಯ ಕಾರಣ ಭಾವವನ್ನ ಮೀರಿರ್ತಾನೆ ಅಂತ ಹೇಳ್ತೀವಿ, ಅದನ್ನೇನು ಮರಿಬಾರ್ದು. ಹಾಗೆ ಆತ್ಮನಲ್ಲಿ, ಆತ್ಮ ಕಾಲದಲ್ಲಿಲ್ಲ. ಯಾಕೆಂತಂದ್ರೆ ಕಾಲವೂ ಕೂಡ ಆತ್ಮನಿಗೆ ಆಬ್ಜೆಕ್ಟ್, ವಿಷಯ. ಮತ್ತೆ ಕಾಲ ಅನ್ನೋದೇನು, ಎಗೈನ್ ನಮ್ಮ ಸುಖ ದುಃಖಗಳ ದ್ವಂದ್ವಗಳ ಥರ ಕಾಲವೂ ಕೂಡ ಒಂದು ರಿಲೇಟಿವ್ ಟರ್ಮ್. ಇಟ್ಸ್ ನಾಟ್ ರಿಯಾಲಿಟಿ, ಇಟ್ ಈಸ್ ಎ ಕಂಪ್ಯಾರಿಸನ್, ರಿಲೇಟಿವ್ ಟರ್ಮ್ ಅಂತಾರೆ. ಈ ಕಾಲವನ್ನು ಮನಸ್ಸು ಸೃಷ್ಟಿ ಮಾಡೋದು. ಕಾಲವನ್ನು ಮೀರೋರು ಯಾರೂ ಇಲ್ಲ, ಗಾಳಿಯನ್ನು ತಡೆಯೋರು ಯಾರೂ ಇಲ್ಲ, ನಾನಾ ಅಂತ ಈ ಹಾಡಿದೆ. ನಮ್ಮ ಯೋಗ ಕ್ಲಾಸ್ ಕೃಷ್ಣವೇಣಿ ಅವರಿಗೆ ಹಾಡು ನೆನಪಿರ್ಬೋದೇನೋ ಗೊತ್ತಿಲ್ಲ. ಈ ಎಚ್ಚರ ಕನಸು ನಿದ್ದೆ ನಾವೊಂದು ನಾಟಕ ಮಾಡಿದ್ವಿ ಶಿವರಾತ್ರಿ ದಿನ. ಅಲ್ಲಿ ಈ ಹಾಡನ್ನ ಅವ್ರಿಗೆ ಹೇಳ್ಕೊಟ್ಟಿದ್ವಿ. ಹೇಳ್ತಾ ಇದ್ರು, ಕಾಲ ಅಂತಂದ್ರೆ ಕಾಲವನ್ನು ಮೀರೋರು ಯಾರೂ ಇಲ್ಲ, ಕಾಲವನ್ನು ಮೀರಕ್ಕಾಗೋದಿಲ್ಲ ಅಂತ ಆ ಹಾಡಿನಲ್ಲಿ ಬರುತ್ತೆ. ದ್ವಾರಕೀಶು ಅವರು ವಿಷ್ಣುವರ್ಧನ್ ಹಾಡೋದು ಹಾಗೆ, ಗಾಳಿಯನ್ನು ಹಿಡಿಯೋರು ಯಾರೂ ಇಲ್ಲ ಅಂತ. ಗಾಳಿ ಸೃಷ್ಟಿ ಮಾಡಿದ್ಯಾರು? ನಾನೇ. ಕಾಲವನ್ನು ಸೃಷ್ಟಿ ಮಾಡಿದ್ಯಾರು? ನಾನೇ. ಯಾರು? ಆತ್ಮ ಅಲ್ಲ, ಮನಸ್ಸು. ಈ ಮನಸ್ಸು ಎಲ್ಲವನ್ನೂ ಸೃಷ್ಟಿ ಮಾಡುತ್ತೆ. ಅದಕ್ಕೆ ಏನಂತೀವಿ ನಾವು? ವಿಕಲ್ಪ. ಮನಸ್ಸು ಸೃಷ್ಟಿ ಮಾಡೋದು, ಹಾವನ್ನ ಸೃಷ್ಟಿ ಮಾಡುತ್ತೆ ಯಾವುದು? ಮನಸ್ಸು. ವಿಕಲ್ಪ. ಅದು ವಿಕಲ್ಪ ಅಂದ್ರೆ ಏನು? ನಿಜವಾಗ್ಲೂ ಇಲ್ಲದೆ ಇರೋದು ಅಂತ. ಸಂಕಲ್ಪ, ದೇವಸ್ಥಾನಕ್ಕೆ ಹೋಗಿ ನಾವು ಸಂಕಲ್ಪ ಮಾಡ್ತೀವಿ, ನನಗೆ ಅದಾಗಬೇಕು ಇದಾಗಬೇಕು ಅಂತ. ಆಗುತ್ತಾ? ಹೋಗಿ ತೆಂಗಿನಕಾಯಿ ಒಡಿಸ್ದವ್ರಿಗೆಲ್ಲ ಅವ್ರು ಕೇಳ್ಕೊಂಡಿದ್ದೆಲ್ಲ ಆಗ್ಬಿಡುತ್ತಾ? ಆಗೋದಿಲ್ಲ. ಅದೇ ರೀತಿ ವಿಕಲ್ಪಗಳು, ಹಾವು ವಿಕಲ್ಪ ಅಂದ್ಕೊಂಡಿದ್ದ ತಕ್ಷಣ ಅಲ್ಲಿ ಇರಬೇಕಲ್ಲ. ಹಾಗೆ ಬೆಳ್ಳಗಿರೋದೆಲ್ಲ ಹಾಲಲ್ಲ. ಒಟ್ಟಿನಲ್ಲಿ ಕಾಲ ದೇಶ ಕಾರ್ಯ ಕಾರಣ ಭಾವ ಕೂಡ ಈ ಮನಸ್ಸು ಸೃಷ್ಟಿ ಮಾಡುತ್ತೆ. ಪ್ರತಿಯೊಂದು ಮನಸ್ಸು ಸೃಷ್ಟಿ ಮಾಡುತ್ತೆ. ನಾವು ಅದಕ್ಕೆ ಮನಸ್ಸು ಹೇಳ್ದಂಗೆ ಕೇಳಬಾರ್ದು. ಅದಕ್ಕೆ ಹೇಳಿತ್ತು ನಿನ್ನೆ ನಾವು ಪರಮಾರ್ಥ ಚಿಂತಾಮಣಿಯಲ್ಲಿ, ಈ ಮನಸ್ಸು ಬುದ್ಧಿಯನ್ನು ಕೇಳಿದ್ರೆ ನನಗೆ ಉತ್ತರ ಸಿಗೋಲ್ಲ ಅಂತ ಸ್ಟಡಿ ಗ್ರೂಪ್ನಲ್ಲಿ ಚಿಂತನೆ ಮಾಡಿದ್ವಿ. ಯಾಕೆ? ಮನಸ್ಸು ಕಂಡಿಲ್ಲ. ಪರಮಾತ್ಮನು ಮನಸ್ಸು ಕಾಲ ದೇಶಗಳನ್ನ ಮೀರಿರೋನು. ಅಲ್ಲಿಗೇನಾಯಿತು? ಆದ್ದರಿಂದ ಈ ಸುಖ ದುಃಖಗಳು ದ್ವಂದ್ವಗಳು ಕಾಲ ದೇಶದಲ್ಲಿರುತ್ತೆ. ನೀವು ಅದಕ್ಕೆ ನಿದ್ದೆಗೆ ಹೋಗ್ಬಿಡ್ರಿ, ತೋರಿಸ್ರಿ ನಾನು ನಿಮ್ಮ ಸುಖ ದುಃಖ ಮನಸ್ಸು ಬುದ್ಧಿ ಯಾವುದೂ ಇರುವುದಿಲ್ಲ. ಯಾಕೆ? ಮನಸ್ಸು ಕಲ್ಪನೆ ಮಾಡಿರೋದು. ನಿಮ್ಮ ಮನಸ್ಸು ನಿದ್ದೆಗೆ ಎಂಟ್ರಿನೇ ಇಲ್ಲ. ಯಾವಾಗ ಮನಸ್ಸು ಬರಲಿಲ್ವೋ ಈ ಸುಖ ದುಃಖ ಇವೆಲ್ಲ ವಿಷಯಗಳು ಹೊರಗಡೆ, ಅದಕ್ಕಿಂತ ಸ್ವಲ್ಪ ಒಳಗಡೆ ಶೀತೋಷ್ಣಗಳು ಅವು, ಅದಕ್ಕಿಂತ ಒಳಗಡೆ ಅಂತಃಕರಣದಲ್ಲಿ ಪ್ರತ್ಯಯ ರೂಪದಲ್ಲಿ ತೋರುವಂಥ ಸುಖ ದುಃಖ ಎಲ್ಲ ಅನಾತ್ಮಕ್ಕೆ ಸೇರಿರೋದು. ಇಲ್ಲಿ ಭಗವಂತ ಎರಡನೇ ಸ್ಟೆಪ್ನಲ್ಲಿ ಇವು ಅನಿತ್ಯ ಅಂತ ಕರೆದ. ಅಷ್ಟು ಕರೆದಿದ್ರೆ ಆಗ್ತಾ ಇತ್ತು. ಮೊದಲು ಎತ್ಕೊಂತಾನೆ ಆಗಮಪಾಯಿಗಳು ತಡ್ಕೊ ಅಂದ. ಎರಡನೇ ಸ್ಟೇಜ್ನಲ್ಲಿ ಅವನು ಅನಿತ್ಯ ಅಂತಂದ. ಮೂರನೇದೇನು ಹೇಳ್ದವನು ಇನ್ನೂ ಒಂದು ಸ್ಟೆಪ್ ಮುಂದಕ್ಕೆ ಹೋಗ್ತಾನೆ.
ಏನು ಹೇಳ್ತಾನೆ ನೋಡ್ರಿ, ಶೀತೋಷ್ಣಗಳು ಕಾಲದಲ್ಲಿ ಬಂದು ಹೋಗ್ತಾ ಇರೋದ್ರಿಂದ ಅವು ಅನಿತ್ಯಗಳಿಂದಿಷ್ಟೇ ತಾತ್ಪರ್ಯವಿಲ್ಲ. ಇನ್ನು ಮೂರನೇ ಸ್ಟೆಪ್ಪು, ಅವು ಅಸತ್ ಪದಾರ್ಥಗಳು ನಿಜವಾಗ್ಲೂ ಇಲ್ಲಲ್ರಿ ಅಂತ ಅಂತ ಇದ್ದಾನೆ ಭಗವಂತ. ಹೇಗೆ? ಹಾಗೆ ತೋರಿಸಿಪ್ಪ, ಹಾಗೆ ತೋರಿಸಿ ನನಗೆ, ಈ ಶರೀರ ತೋರಿಸಿ, ಅವಸ್ಥೆಗಳು ತೋರಿಸಿ, ಅವಸ್ಥೆ ಒಳಗಡೆ ಇರೋ ಆಧ್ಯಾತ್ಮಿಕ ಪ್ರಪಂಚ, ಆದಿಭೌತಿಕ, ಆದಿದೈವಿಕ, ದೇಶ ಕಾಲ ಕಾರ್ಯಕಾರಣ ಭಾವ ತೋರಿಸಿ, ಆಮೇಲೆ ಮಾತಾಡಿ. ಹೆಂಗೆ ಹೇಳ್ತೀರಾ ಇದು ಇವು ಇಲ್ಲ ಅಂತ? ಯಾರಾದರೂ ಒಬ್ರು ಹೇಳಿ. ಇವು ನಿಜವಾಗ್ಲೂ ಹುಡುಕಿದ್ರೆ ಇಲ್ಲ ಹಾಗೆ ಅಂತ ಹೇಳ್ತೀವಲ್ಲ, ನಮ್ಮ ಅನುಭವದಿಂದ ನೋಡ್ಕೋಬೇಕು. ಹೇಗೆ ನೋಡ್ಕೊಳ್ಳೋದು? ಯಾರಾದರೂ ಇದ್ದಿ ಬರಕ್ಕಾಗಲ್ಲ, ಇದ್ದಿದ್ರೆ ನನ್ನ ಜೊತೆಲಿ ಬರಬೇಕಾಗಿತ್ತು. ಹಾಗಾದ್ರೆ ಸತ್ಯವಾಗಿರೋದು ಯಾವುದೋ ಅದು ಮಾತ್ರ ಎಚ್ಚರದಲ್ಲಿರುತ್ತೆ, ಕನಸಿನಲ್ಲಿರುತ್ತೆ, ನಿದ್ದೆಯಲ್ಲಿರುತ್ತೆ. ಆದ್ರಿಂದ ಇದನ್ನು ಸತ್ಯ ಅಂತ ಎಲ್ಲಿ ಕರಿತೀರಾ ನೀವು? ಹಗ್ಗ ಅಂತ ಕಂಡಿದ ತಕ್ಷಣ ಹಾವು ತೋರ್ಸರಪ್ಪ ನೋಡೋಣ. ಏನದು? ಹಾವಿಲ್ಲ, ವಿಕಲ್ಪ, ನಿಮ್ಮ ಮನಸ್ಸು ಕಲ್ಪನೆ ಮಾಡ್ಕೊಂಡಿದ್ದು. ಹಾಗೆಯೇ ಪ್ರತಿಯೊಂದನ್ನೂ ಮನಸ್ಸು ಕಲ್ಪನೆ ಮಾಡಿಕೊಳ್ಳುತ್ತೆ. ನಾವು ಈ ಮನಸ್ಸಿಗೆ ಟೋಪಿ ಬೀಳಬಾರ್ದು. ಆದರೆ ಇವುಗಳನ್ನ ಉಪಯೋಗಿಸ್ಕೊಂಡು ಎಂಜಾಯ್ ಮಾಡಿ, ಅದು ಇರೋದು. ಅಂದರೆ ಆಗಮಾಪಾಯಿಗಳು ಬಂದು ಹೋಗಿದ್ದನ್ನು ತಡ್ಕೋ ಅಂತ ಹೇಳೋದು. ಅದಕ್ಕೋಸ್ಕರ ಇಲ್ಲಿ ಮೂರನೇ ಸ್ಟೆಪ್ನಲ್ಲಿ ನಿಜವಾಗ್ಲೂ ಹುಡುಕಾಡಿದ್ರೆ ಇಲ್ಲ. ಗೌಡಪಾದ ಕಾರಿಕೆನೆಲ್ಲ ಓದಿದ್ರೆ ಗೌಡಪಾದರು ಹೇಳ್ತಾರೆ, ಆಗಲಿ ನಮಗೆ ಪರಮಾರ್ಥ ಚಿಂತಾಮಣಿ ಮುಗಿದ ಮೇಲೆ ಆದರೆ ಗೌಡಪಾದ ಕಾರಿಕೆ ಮಾಡೋಣ. ಅಲ್ಲಿ ಗೌಡಪಾದಕ ಹೇಳ್ತಾರೆ, ಇವರು ಪ್ರಪಂಚ ಅಂತಾರಲ್ಲಪ್ಪ, ಅವಸ್ಥೆಗಳು ಅಂತಾರೆ, ಪ್ರಪಂಚ ಅಂತಾರೆ, ಅವಸ್ಥೆ ಒಳಗಡೆ ಅರ್ಧ ಡಜನ್ ಅಂತಾರೆ. ನಮ್ಗೆ ಯಾಕೆ ಕಾಣಿಸೋದಿಲ್ಲ? ಹುಡುಕಾಡಿದ್ರೆ ಸಿಗೋದಿಲ್ವಲ್ಲ ಅಂತಾರೆ ಅವರು. ನಾವೇನು ಹೇಳ್ತೀವಿ? ಅಲ್ಲ ಸ್ವಾಮಿ, ನೀವೇನೋ ಆತ್ಮ ಅಂತ ಬಡ್ಕೊಂತೀರಲ್ವಾ, ಎಲ್ಲಿದ್ದಾನೆ ಸ್ವಾಮಿ? ನಾವು ಹುಡುಕಾಡಿದ್ರೆ ಸಿಗೋಲ್ಲ ಅಂತ ನಾವು. ಅವ್ರು ಹಂಗೆ. ಈಗ ಹಾವು ಅಂತ ಹೆದರ್ಕೊಳ್ಳೋರು, ಅಲ್ಲ ಸ್ವಾಮಿ ನೀವೇನೋ ಹಗ್ಗ ಅಂತೀರ, ಎಲ್ಲಿದೆ ಸ್ವಾಮಿ ಹಗ್ಗ? ಇವನು ಹಾವು ಅಂತ ಪಡ್ಕೊತಾನೆ. ಹಗ್ಗನ ಕಂಡವನು ಸ್ವಾಮಿ ಹಾವಿ ಎಲ್ಲಿದೆ ಸ್ವಾಮಿ, ಇರೋದು ಹಗ್ಗ ಅಂತ ಅವನು ಪಡ್ಕೊತಾನೆ. ಎಲ್ಲಿ ಎಷ್ಟು ವ್ಯತ್ಯಾಸ ಇದೆ ನೋಡ್ರಿ. ಹಿಂಗೆ ನಾವು ಚಿಂತನೆ ಮಾಡಬೇಕು. ಅಲ್ಲಿ ಏನಾಯಿತು? ಆತ್ಮನು ನಿತ್ಯನೆಂದರೆ ಹೀಗೆ. ಹೆಂಗೆ? ಇವು ನಿತ್ಯ ಅಂತ ನಾವು ಕರಿತೀವಲ್ಲ, ಪರಿಣಾಮ ನಿತ್ಯತ್ವ ಅಂತ ಕರಿತೀವಲ್ಲ. ಯಾವುದನ್ನು ಕರಿತೀವಿ ಹೇಳ್ರಿ? ಪರಿಣಾಮ ನಿತ್ಯತ್ವ ಅಂತ ಯಾವುದನ್ನು ಕರಿತೀವಿ? ಪರಿಣಾಮ ನಿತ್ಯತ್ವ ಅಂತ ಯಾವುದನ್ನು ಕರಿತೀವಿ? ಯಾರಿಗಾದ್ರೂ ಗೊತ್ತಿದೆಯಾ? ಓಕೆ, ಶರೀರ 100 ವರ್ಷ ಇರ್ಬೋದು, ಒಂದಿನ ಸತ್ತೋಗುತ್ತೆ, ನಮ್ಗೆ ಗೊತ್ತಾಗುತ್ತೆ. ನಮ್ಮ ಎದುರುಗಡೆ ಸೂರ್ಯ ಚಂದ್ರ, ಭೂಮಿ, ಆಕಾಶ, ಸೂರ್ಯ ಚಂದ್ರ, ನಕ್ಷತ್ರಗಳು ಇವೇನು ಒಂದಿನಕ್ಕೆ ಹೋಗ್ಬಿಡುತ್ತೇನಾ? ಇಲ್ಲ, 4 ಯುಗಗಳು ಕಳೆದ್ರೂ ಇದೆ. ಸತ್ಯಯುಗದಲ್ಲಿತ್ತು ಅದೇ ಭೂಮಿ. ನಮ್ಮ ತಾತ ಮುತ್ತಾತಂದರು ರಾಮನ ಹಿಂದಿನ ದಶರಥ, ಅವ್ರ ಹಿಂದೆ ಅವರು ಸತ್ಯ ಹರಿಶ್ಚಂದ್ರನ ಹಿಂದೆ ರಘು, ಇವರೆಲ್ಲ ಇದ್ದವರು. ಅದರಿಂದ ಸತ್ಯಯುಗದಲ್ಲೂ ಇದೇ ಭೂಮಿ ಇತ್ತು. ತ್ರೇತಾಯುಗ ರಾಮನ ಯುಗದಲ್ಲೂ ಅದೇ ಭೂಮಿ ಕಂಟಿನ್ಯೂಷನ್ನು. ದ್ವಾಪರ ಯುಗದಲ್ಲಿ ಕೃಷ್ಣ ಇದರಲ್ಲಿ ಅದೇ ಭೂಮಿ. ಈಗ ಕಲಿಯುಗ ಅದೇ ಭೂಮಿ. ಹಾಗಾದರೆ ಇದು ಶಾಶ್ವತವಾಗಿದೆಯಲ್ಲ ಸ್ವಾಮಿ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೋಸ್ಕರನೇ ಅದಕ್ಕೆ ನಿತ್ಯ, ಆದರೆ ಪರಿಣಾಮ ನಿತ್ಯತ್ವ. ಪರಿಣಾಮ ಆಗ್ತಾ ಇದೆ, ತುಂಬ ಸ್ಲೋ ಪ್ರೋಸೆಸ್, ನಮಗೆ ಗುರುತಿಸಕ್ಕೆ ಆಗದೇ ಇರುವಷ್ಟು. ಅದರಿಂದ ಇದಕ್ಕೆ ಪರಿಣಾಮ ನಿತ್ಯತ್ವ ಅಂತಾರೆ. ಆತ್ಮನಿಗೆ ಏನಂತಾರೆ? ಅವನು ಕೂಟಸ್ಥ ನಿತ್ಯತ್ವ, ಏನು ಬದಲಾವಣೆ ಆಗಲ್ಲ. ಅವನು ಕೂಟಸ್ಥ ನಿತ್ಯತ್ವ, ಅವನು ಕೂಟಸ್ಥ ಅಂತ ಹೇಳ್ತಾರೆ. ಸೊ ಇಷ್ಟು ವ್ಯತ್ಯಾಸ ಗೊತ್ತಾಯಿತು. ಅದನ್ನು ಹೇಳ್ತಾರೆ ಇಲ್ಲಿ, ಅನಿತ್ಯಗಳಿಂದಿಷ್ಟೇ ತಾತ್ಪರ್ಯವಿಲ್ಲ. ಯಾವುದು? ಹೊರಗಡೆ ಇರೋ ವಿಷಯಗಳು, ಅದರಿಂದ ಬರೋ ಶೀತ ಉಷ್ಣಗಳು, ಅದರಿಂದ ಅಂತಃಕರಣದಲ್ಲಿ ಪ್ರತ್ಯೇಕ ರೂಪದಲ್ಲಿ ಮೂಡುವಂಥ ಸುಖ ದುಃಖಗಳು, ದ್ವಂದ್ವಗಳಿಂದ ಬರೋದು ಸುಖ ದುಃಖ, ಇವೆಲ್ಲವೂ ಇವು ಅನಿತ್ಯಗಳಿಂದಿಷ್ಟೇ ತಾತ್ಪರ್ಯ ಅಲ್ಲ. ಅವು ಅಸತ್ ಪದಾರ್ಥಗಳಾಗಿರುತ್ತವೆ. ಹಾವಿನ ಥರ
ಬೆಳ್ಳಿ ಥರ, ಮರಳುಗಾಡಿನಲ್ಲಿ ನೀರು ಥರ ಅಷ್ಟೇ. ನಿಜವಾಗಿ ಅವು ಇಲ್ಲವೇ ಇಲ್ಲ. ಆತ್ಮನು ನಿತ್ಯನೆಂದರೂ ಹೇಗೆ ಅವನ ಕಾಲದಲ್ಲಿ ನಿತ್ಯವಾಗಿರ್ತಾನೆ ಅಂತಲ್ಲ. ಈ ಭೂಮಿ, ಆಕಾಶ, ದೇಶ, ಸೂರ್ಯ, ಚಂದ್ರರ ಥರ ನಿತ್ಯವಾಗಿರ್ತಾನೆ ಅಂತಲ್ಲ. ಅದಕ್ಕೋಸ್ಕರ ಇವು ಪರಿಣಾಮ ನಿತ್ಯತ್ವ ಅಂತೀವಿ. ಆದರೆ ಪರಮಾತ್ಮನು ಕೂಟಸ್ಥ ನಿತ್ಯತ್ವನು, ಕೂಟಸ್ಥಾವನಿ ಎಂದೆಂದೂ ಬದಲಾವಣೆ ಆಗದೆ ಇರೋನು. ಈ ಕೂಟಸ್ಥ ಅನ್ನೋದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ, ಚೆನ್ನಾಗಿ ಅರ್ಥ ಆಗುತ್ತೆ. ಈ ಗೋಲ್ಡ್ ಸ್ಮಿತ್ಗಳು, ಈ ಬ್ಲ್ಯಾಕ್ ಸ್ಮಿತ್, ಈ ಆಚಾರರು, ಒಡವೆ ಮಾಡೋರು ಆಚಾರರು, ಈ ಕಬ್ಬಿಣದ ಕೆಲಸ ಮಾಡೋರು ಬ್ಲ್ಯಾಕ್ ಸ್ಮಿತ್ ಅಂತಾರೆ. ಇವ್ರ ಹತ್ರ ಒಂದು ಅಡಿಗಲ್ಲು ಅಂತ ಇಟ್ಕೊಂಡಿರ್ತಾರೆ. ನಾವು ಸರಪ್ ಅಂಗಡಿ, ನಮಗೆ ಚೆನ್ನಾಗಿ ಗೊತ್ತು. ಪ್ರತಿದಿನ ಅದು ಅಂಗಡಿ ಗುಡಿಸ್ಬೇಕಾದ್ರೆ, ಎತ್ತಬೇಕಾದ್ರೆ ಒಳ್ಳೆ ಹೆಣ ಭಾರ ಇರುತ್ತದು. ಕಲ್ಲು ಕಬ್ಬಿಣದಿಂದ ಮಾಡಿರ್ತಾರೆ, ತುಂಬ ಭಾರ ಇರುತ್ತೆ. ಸೊ ಅದನ್ನು ಎತ್ತಿ ಮಾಡಿ ಏನೇನೋ ಮಾಡ್ತಾ ಇದ್ವಿ, ಉರುಳಿಸಿ ಮಾಡಿ ಅದ್ರ ಮೇಲೆ ಒಡವೆ ಮಾಡ್ತೀವಿ ನಾವು. ಬೆಳ್ಳಿ, ಚಿನ್ನ, ಅವು ಕುಟ್ತಾ ಇದ್ದರೆ ಅವು ಬದಲಾವಣೆ ಆಗ್ಬಿಡುತ್ತೆ, ಬೇರೆ ಬೇರೆ ಆಕಾರ ತಾಳ್ಬಿಡುತ್ತೆ. ಅದು ಹಾರ, ಸರ, ನೆಕ್ಲೇಸು, ಡಾಬು ಇವಾಗುತ್ತೆ. ಬಟ್ ಆ ಕಲ್ಲಿರುತ್ತೆ ನೋಡ್ರಿ, ಹಾಗೇ ಇರುತ್ತೆ. ಅಡಿಗಲ್ಲು ಅಂತ ಹೇಳ್ತೀವಿ. ಹಾಗೆ ಆತ್ಮನಿಂದ ತೋರ್ಕೊಳ್ಳೋ ಇವು ಬದಲಾವಣೆ ಆಗ್ತಾ ಇರುತ್ತೆ. ಆದರೆ ಅದು ಕೂಟಸ್ಥ ನಿತ್ಯ, ಅದು ಮಾತ್ರ ಬದಲಾವಣೆ ಆಗಲ್ಲ, ಹಾಗೇ ಇರುತ್ತೆ. ನಿಮ್ಮ ಸುತ್ತಿಗೆ ಸವಿಯಲ್ಲ, ಅದು ಸವಿಯಲ್ಲ. ಆದರೆ ಅದರ ಮಧ್ಯದಲ್ಲಿ ಸಿಕ್ಕಾಕೊಳ್ತಲ್ಲ, ಇವೆರಡರ ಮಧ್ಯೆ ಒಡವೆಗಳು, ಅವು ಬದಲಾವಣೆ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಅದಕ್ಕೆ ಆತ್ಮನಿಗೆ ಕೂಟಸ್ಥ ನಿತ್ಯತ್ವ ಅಂತಾರೆ. ಇವೆಲ್ಲ ಅಸತ್ ಪದಾರ್ಥಗಳು, ನಿಜವಾಗಿ ಇಲ್ಲವೇ ಇಲ್ಲ. ಆತ್ಮನೆಂದರೆ ನಿತ್ಯನೆಂದರೆ ಹೀಗೆಲ್ಲ, ಹೀಗೆ ಅವನು ಕಾಲದಲ್ಲಿ ನಿತ್ಯನಾಗಿರುವನ ಎಂಬುದರಲ್ಲಿ ತಾತ್ಪರ್ಯ ಇಲ್ಲ. ಆತ್ಮನಿಗೆ ಕಾಲ ಇದೆಯಾ? ಅವನು ಕಾಲಾತೀತನು. ಆದ್ದರಿಂದ ನಿತ್ಯನಾಗಿದ್ದಾನೆ ಅಂದರೆ ಈ ಪ್ರಪಂಚದಲ್ಲಿರೋ ವಸ್ತುಗಳು ಎಲ್ಲವೂ ಇದೆಯಲ್ಲ, ಅನಾತ್ಮ, ಹಂಗೆ ನಿತ್ಯವಾಗಿದ್ದಾನೆ ಅಂತ ಅಲ್ಲಪ್ಪ. ಕಾಲವನ್ನೂ ಮೀರಿರೋನು ಅಂತ. ಕಾಲವನ್ನು ಮೀರೋರು ಯಾರೂ ಇಲ್ಲ, ಆತ್ಮನಿಗೆ ಸಾಧ್ಯ ಉಂಟು, ತಾತ್ಪರ್ಯವಿಲ್ಲ. ಕಾಲವು ನೋಡಲಿ, ಕಾಲವು ಅನಾತ್ಮವಾಗಿರುವುದರಿಂದ ಆತ್ಮನಿಗಿಂತ ಹೊರಚಾಗಿಯೇ ಅನಾತ್ಮವಾಗಿಯೇ ಇದೆ. ಅಲ್ಲಿಗೆ ಕಾಲ ಕೂಡ ಆತ್ಮನಿಗೆ ವಿಷಯವಾಗುತ್ತೆ, ಆಬ್ಜೆಕ್ಟ್ ಆಗುತ್ತೆ. ಅವಸ್ಥೆಗಳು ವಿಷಯವಾಗುತ್ತೆ, ಆಬ್ಜೆಕ್ಟ್ ಆಗುತ್ತೆ. ಹೇಗೆ ಹೇಳ್ತೀರಾ? ಈಗ ಎಚ್ಚರ ಇದೆ, ಕನಸಿದೆಯಾ? ಇಲ್ಲ ಸ್ವಾಮಿ. ನಿದ್ದೆ ಇದೆಯಾ? ಇಲ್ಲ ಸ್ವಾಮಿ. ಹೆಂಗೆ ಗೊತ್ತು? ಆಬ್ಜೆಕ್ಟ್ ಅದು. ಯಾರು ಗೊತ್ತಾಯಿತು? ಆತ್ಮನಿಗೆ ಗೊತ್ತಾಗೋದು. ಈ ಮನಸ್ಸು ಗೊತ್ತಾಗಲ್ಲ. ಅದು ಹೇಳೋದು ಮಾತ್ರ ಈ ಮನಸ್ಸು ಹೇಳುತ್ತೆ. ಆದರೆ ಇದು ಗೊತ್ತಾಗೋದು ಆತ್ಮನಿಗೆ. ಅವಸ್ಥೆಗಳನ್ನ ನೋಡಬೇಕಾದ್ರೆ ಅವಸ್ಥೆ ಹಿಂದೆ ಇದ್ರೇನೆ ನಮ್ಗದು ಕಾಣೋದು. ಆತ್ಮನಿಂದಲೇ ನೋಡಬೇಕು ಅವಸ್ಥೆಗಳನ್ನ. ಆದ್ದರಿಂದ ಆತ್ಮನಿಗೂ ಅವಸ್ಥೆಗಳು ವಿಷಯ. ಆ ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ನು ವಿಷಯ. ಕಾಲ, ದೇಶ, ಕಾರ್ಯಕಾರಣ ಭಾವವೂ ವಿಷಯ. ಇವು ಇಷ್ಟು ಅನಿತ್ಯ ಅಂತ ಹೇಳ್ತಾ ಇದ್ದಾನೆ. ನಾವು ಇವುಗಳನ್ನ ಬಿಡಬೇಕು. ಕಾಲ ಸಮೇತವಾದ ಅನಾತ್ಮವೆಲ್ಲವೂ ಅನಿತ್ಯವೇ ಎಂದರೆ ಅಸತ್ತೇ. ಅಸತ್ ಅಂದ್ರೆ ಏನು? ಹಾವಿನ ಥರ ನಿಜವಾಗ್ಲೂ ಇಲ್ಲದೆ ಇರೋದು, ಅದು ನಿಜವಾಗಿ ಇರುವುದಲ್ಲ ಎಂದು ಅಭಿಪ್ರಾಯ. ಇಷ್ಟು ಸ್ವಾಮಿಗಳು ಹೆಂಗೆ ಹೇಳಿದ್ದಾರೋ ಹಂಗೆ ಹೇಳಿದ್ದೀನಿ. ಅದು ಅಚ್ಚಕ್ಷರದಲ್ಲಿ ಬರೆದಿದ್ದಾರೆ. ಇಲ್ಲಿ ನಮಗೆ ಸ್ವಲ್ಪ ತಲೆ ಗಿರ್ರಂತ ತಿರ್ಗಕ್ಕೆ ಶುರುವಾಗುತ್ತೆ. ನೋಡ್ರಿ ಹೆಂಗಿದೆ. ಯಾಕೆ ಗೊತ್ತಾ? ಅಲ್ಲ ಸ್ವಾಮಿ, ನೀವು ಈ ವಿಷಯಗಳು, ಅದರಿಂದ ಶೀತೋಷ್ಣ, ಅದರಿಂದ ಸುಖ ದುಃಖ ಅಂತಃಕರಣದಲ್ಲಿ ಪ್ರತ್ಯೇಕ ರೂಪದಲ್ಲಿ ತೋರೋದು ಆಗಮಪಾಯಿಗಳು ಅಂತ ಅನ್ನಿ, ಒಪ್ಕೋಣ. ಬಂದು ಹೋಗುವಂಥದ್ದು. ಸಮ್ಮರ್ನಲ್ಲಿ ಬೇಜಾರಾಗುತ್ತೆ, ಅದೇ ಚಳಿಗಾಲದಲ್ಲಿ ಬೇಕು ಅನಿಸುತ್ತೆ, ಬಂದು ಹೋಗೋದು ಅನ್ನಿ, ಒಪ್ಕೊತೀವಿ. ಎರಡನೇದು, ಅವುಗಳನ್ನ ಅನಿತ್ಯ ಅಂತ ಬೇಕಾದರೂ ಅನ್ನಿ. ಅನಿತ್ಯ ಅಂದರೆ ಏನು? ಟೆಂಪೊರರಿ, ಒಪ್ಕೊತೀವಿ. ಸ್ವಾಮಿ, ನೀವು ಮೂರನೇದು ಹೇಳ್ತೀರಲ್ಲ, ಅವು ಅಸತ್ ಪದಾರ್ಥಗಳು ಇಲ್ಲವೇ ಇಲ್ಲ ಅಂತಿರಲ್ಲ ಸ್ವಾಮಿ. ಯಾಕೋ ನಮ್ಗೆ ಕಷ್ಟ ಆಗುತ್ತೆ ಸ್ವಾಮಿ ಅಂತಾರೆ ಅವರು. ತಲೆಚಾರ ಗಿರ್ರ ಅಂತ ತಿರ್ಗಕ್ಕೆ ಶುರುವಾಗತ್ತೆ ಅಂತಾರೆ ಅಲ್ವಾ? ನೋಡ್ರಿ ಹೆಂಗಿದೆ ಅಂದರೆ, ನೀವು ಅವುಗಳನ್ನ ಹಾವು ಅಂತಿರಲ್ಲ ಸ್ವಾಮಿ. ಅದು ಹೇಗೆ ಸಾಧ್ಯ? ಇವಾಗ
ನಮಗೆ ಶೆಕೆ ಆಗೋದು ಸುಳ್ಳ, ಚಳಿ ಆಗೋದು ಸುಳ್ಳ. ಆದರೆ ಅರ್ಜುನ ಪ್ರಶ್ನೆಗೆ ಅದಕ್ಕೆ ತಕ್ಕಂತೆ ಕೃಷ್ಣ ಭಗವಂತ ಅಲ್ಲಿ ಕೊಡ್ತಾನೆ, ಅಲ್ಲ ಸ್ವಾಮಿ, ಈಗ ದ್ರೋಣಾಚಾರ್ಯರು ಅವರೆಲ್ಲ ಇದ್ದಾರೆ, ತಾತ ಅವರೆಲ್ಲ ಇದ್ದಾರೆ, ನಾನು ಬಾಣದಿಂದ ಹೊಡೆದ್ರೆ ದುಃಖ ಆಗುತ್ತೋ ಇಲ್ಲ ಸ್ವಾಮಿ, ನೋವಾಗುತ್ತೋ ಇಲ್ಲ ಸ್ವಾಮಿ? ಆಗುತ್ತೆ. ಈಗ ಅದೇ ನಾನು ಗಂಧದಿಂದ ಪೂಜೆ ಮಾಡ್ತೀನಿ, ಹೂವಿನಿಂದ ಪೂಜೆ ಮಾಡ್ತೀನಿ, ಹೊಗಳ್ತೀನಿ, ಸುಖ ಆಗುತ್ತೋ ಇಲ್ವೋ? ಮತ್ತು ಅದು ಹೆಂಗೆ ಸ್ವಾಮಿ ಇದು ನೀವು ಹಿಂಗೆ ಹೇಳ್ತೀರಾ? ಅವು ಆಗಮಬಾಯಿಗಳು ಅಂತೀರಾ, ಕೊನೆಗವು ಅನಿತ್ಯ ಅಂತೀರ, ಅದು ಹಾಳಾಗೋಗ್ಲಿ ಅಂದರೆ ಕೊನೆಗವು ಅಸತ್ ಪದಾರ್ಥಗಳು ಇಲ್ವೇ ಇಲ್ಲ ಹಾವಿನ ಥರ ಅಂತೀರ. ಹೆಂಗೆ ಸ್ವಾಮಿ ಅವ್ರಿಗೆ ಅದು ಸುಖ ದುಃಖ ಆಗ್ತಾ ಇಲ್ವಾ ಅಂತ ಪ್ರಶ್ನೆ ಕೇಳ್ತಾನೆ ಅರ್ಜುನ ಕೃಷ್ಣ ಭಗವಂತನ. ಅದಕ್ಕೋಸ್ಕರನೇ ಸತ್ತೆಂದ್ರೆ ಏನು, ಅಸತ್ತೆಂದ್ರೆ ಏನು ಅನ್ನೋದನ್ನು ಚೆನ್ನಾಗಿ ನಾವು ತಿಳ್ಕೊಂಡಿಲ್ಲ. ಅದಕ್ಕೆ ಈ ಪ್ರಶ್ನೆ ಬರ್ತಾ ಇದೆ. ಸತ್ತಂತಂದ್ರೆ ಏನು? ನಿಜವಾಗಿರುವ ವಸ್ತು ಇಲ್ಲದಂಗೆ ಆಗಬಾರ್ದು, ಪರಮಾತ್ಮ ಒಬ್ಬನೇ. ಅಸತ್ತಂದ್ರೆ ಏನು? ಅದು ಇದ್ದಂತೆ ತೋರುತ್ತೆ. ಈ ಸತ್ಯವಾಗಿರೋ ವಸ್ತು ನಮಗೆ ಕಾಣೋದಿಲ್ಲ, ಕೈಗೆ ಸಿಗೋದಿಲ್ಲ, ಕರ್ಮೇಂದ್ರಿಯಗಳಿಗೆ ಸಿಗೋದಿಲ್ಲ, ಜ್ಞಾನೇಂದ್ರಿಯಗಳಿಗೆ ಸಿಗೋದಿಲ್ಲ. ಹೋಗ್ಲಿ ನಿಮ್ಮ ಅಂತಃಕರಣ, ಮನಸ್ಸು, ಬುದ್ಧಿ, ಚಿತ್ತಾಹಂಕಾರ, ಪ್ರಾಣಗಳಿಗೆ ಸಿಗುತ್ತಾ? ಸಿಗೋಲ್ಲ ಸ್ವಾಮಿ. ಅದಕ್ಕೋಸ್ಕರನೇ ಅದಕ್ಕೆ ಏನಂತ ಕರೀತಾರೆ, ಅದಕ್ಕೆ ಪ್ರಮೇಯಗಳು. ವ್ಯವಹಾರದಲ್ಲಿ ನಮಗೆ ಕಾಣಿಸುತ್ತಲ್ಲ, ಗೊತ್ತಾಗುತ್ತಲ್ಲ, ಅವನ್ನ ಪ್ರಮೇಯ ಅಂತ ಕರೀತಾರೆ. ಆತ್ಮನೇನಂತ ಕರೀತಾರೆ? ಅಪ್ರಮೇಯನು. ಅಂದರೆ ಪ್ರಮೇಯ ಅಂದರೆ ನನಗೆ ವಿಷಯ ಆಗಬೇಕು. ಈಗ ಆತ್ಮನ ಏನಾದರೂ ಪ್ರಮೇಯನ ಆಗಿಬಿಟ್ರೆ, ಪ್ರಮೇಯ ವಿಷಯ ಆಬ್ಜೆಕ್ಟ್ ಆಗಿಬಿಟ್ರೆ ನಿಮ್ಮ ಆತ್ಮನಿಗೆ ಗೌರವ ಉಳಿಯುತ್ತಾ? ಅವನ ಆತ್ಮ ಅಂತ ಕರೀತಾರ, ಅವನ ಸಿಂಹಾಸನ ಮೇಲೆ ಕುಂಡ್ರಿಸ್ತಾರ, ಇಳಿಯಪ್ಪ ನೀನು, ಕೆಳಬಾ ನೀನು, ನಮ್ಮಂಗೆ ನೀನು ವಿಷಯವಾಗಿದ್ಯಬ್ಬ ಅಂತ ಕರೆದ್ಬಿಡ್ತೀವಿ. ಅದಕ್ಕೋಸ್ಕರನೇ ಅವನು ಅಪ್ರಮೇಯನು. ಅವನು ಯಾವತ್ತು ಪ್ರಮೇಯ ಆಗಲ್ಲ, ವಿಷಯ ಆಗೋಲ್ಲ. ಅದಕ್ಕೆ ಅವನು ಯಾವತ್ತು ಸಾಕ್ಷಿ, ಸಬ್ಜೆಕ್ಟ್ ಅಂತೀವಿ ಅನ್ನೋದನ್ನ ಮುಂದೆ ತೋರಿಸ್ತಾರೆ. ಅಲ್ಲಿಗೆ ಸತ್ ಅಸತ್ ಅಂದರೆ ಡೆಫಿನೇಷನ್ ಏನು? ಅದಕ್ಕೆ ನಾಸತೋ ವಿದ್ಯತೆ ಭಾವೋ ನಾ ಭಾವೋ ವಿದ್ಯತೆ ಸತಃ. ಅದು ಡೆಫಿನೇಷನ್ನು ತುಂಬ ಇಂಪಾರ್ಟೆಂಟು. ಅಸತ್ತಿಗೆ ಇರುವಿಲ್ಲ ಅಂದರೆ ಸತ್ತಿಗೆ ಇಲ್ಲದಿರುವಿಕೆ ಇಲ್ಲ. ಅಂದರೆ ಅಸತ್ತು ನಮಗೆ ಕಾಣುತ್ತೆ ನಿಜ, ಆದರೆ ಅದು ನಿಜವಾಗಿಲ್ಲ. ಸತ್ತು ನಮ್ಗೆ ಕಾಣೋದಿಲ್ಲ, ಕೈಗೆ ಸಿಗೋದಿಲ್ಲ, ಇಂದ್ರಿಯಗಳಿಗೆ ಎಟ್ಕೋದಿಲ್ಲ, ಬಟ್ ನಿಜವಾಗ್ಲೂ ಇರೋದು ಅದೇ. ಆ ಥರ ನಾವು ಇದನ್ನು ಅವಸ್ಥಾತ್ರಯದಲ್ಲಿ ಚೆನ್ನಾಗಿ ನೋಡ್ಕೊಂಡಿದ್ದೀವಿ. ಆಗ ಈ ರೀತಿ ನಾವು ಮಾಡ್ಕೋಬೇಕು. ಯಾವಾಗ ಯಾಕೆ ಇದನ್ನು ಹೇಳ್ತಾರೆ ಅನ್ನೋದು ಆಮೇಲೆ ನೋಡೋಣ. ಒಟ್ಟಿನಲ್ಲಿ ಇಷ್ಟು ವಿಚಾರ ಆಯಿತು. ಏನಾಯ್ತು ಅಲ್ಲಿಗೆ? ಮೊದಲನೇ ಎತ್ಕೊಂತಾನೆ ಅದನ್ನು ಆಗಮಪಾಯಿಗಳು ಅಂತ ಕರೆದ್ರು, ಆಮೇಲೆ ಅದನ್ನು ಅಸತ್ ಅಂತ ಕರೆದ್ರು. ಅದನ್ನು ಆಗಮಪಾಯಿಗಳು ಅಂತ ಕರೆದ್ರು, ಆಮೇಲೆ ಅದನ್ನು ಏನಂತ ಕರೆದ್ರು? ಅನಿತ್ಯ ಅಂತ ಕರೆದ್ರು, ಅಂದರೆ ಟೆಂಪರರಿ ಅಂದ್ರೆ. ಆಮೇಲೆ ನಿಜವಾಗ್ಲೂ ಇಲ್ಲ, ಅದು ಅಸತ್ ಪದಾರ್ಥಗಳು ಅಂತ ಕರೆದ್ರು ಅಂತ ಇಷ್ಟು ಹೇಳಿದ್ರು. ಇಷ್ಟು ಸಾರಾಂಶ ಗೊತ್ತಾಯ್ತು ನಮಗೆ. ಹೇಗೆ ಅಂತಂದರೆ, ಹಗ್ಗದಲ್ಲಿ ಹಾವು, ಮರಳು ಕಾಡಿನಲ್ಲಿ ನೀರು, ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಅಂತ ನಮಗೆ ಎಕ್ಸಾಂಪಲ್ಗಳು ಕೊಟ್ಟರು. ಯಾವುದು ಹೇಗೆ ತೋರುವುದೋ ಹಾಗೆ ಇರಬೇಕೆಂಬ ನಿಯಮ ಏನಿಲ್ಲ. ಬೆಳ್ಳಗಿರೋದೆಲ್ಲ ಹಾಲಲ್ಲ, ಹಾಲು ಬೆಳ್ಳಗಿರುತ್ತೆ, ಸುಣ್ಣನೂ ಬೆಳ್ಳಗಿರುತ್ತೆ ಅಂತ ಅಂದ್ಕೊಂಡು ಕಾಫಿ ಮಾಡ್ಕೊಂಡು ಕುಡಿಯೋಕ್ಕಾಗತ್ತೇನೋ? ಆದ್ದರಿಂದ ಹೇಗಿರುತ್ತೋ ಹಾಗೆ ಇರಬೇಕು ಅನ್ನೋ ನಿಯಮ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಈ ನಿಶ್ಚಯಿಸಿಕೊಳ್ಳುವುದು ವ್ಯವಹಾರಕ್ಕೆ ಕೂಡ ನೋಡ್ರಿ, ನಮ್ಮ ವ್ಯವಹಾರದಲ್ಲಿ ಕೂಡ ನಾವು ಇವುಗಳನ್ನ ಉಪಯೋಗಿಸ್ಕೊಳ್ತೀವಿ. ಈಗ ಅಂಗಡಿಗೆ ಹೋಗ್ತೀವಿ, ಬಟ್ಟೆ ತಗೊಳಕ್ಕೆ ಹೋಗ್ತೀವಿ, ಕೇಳ್ತೀವ ಇಲ್ಲೋ, ಸ್ವಾಮಿ ಈ ಬಣ್ಣ ಗ್ಯಾರಂಟಿನ ಏನು? ನಾನು ತಗೊಂಡಿದ್ದು ಒಂದೇ ಸಾರಿ ಎರಡನೇ ಸಾರಿ ವಾಶ್ಗೆ ಹಾಕಿದ ತಕ್ಷಣ ಬಣ್ಣ ಹೋಗ್ಬಿಟ್ರೆ ಏನು ಮಾಡ್ತೀವಿ? ಅಲ್ಲಿ ಕೇಳ್ತೀವಿ. ಇದೇ ನಿತ್ಯ ಅನಿತ್ಯ ವಸ್ತು ವಿವೇಕ. ಮತ್ತು ನೋಟ್ ತಗೊತೀವಿ, ದುಡ್ಡು ಬ್ಯಾಂಕ್ನಲ್ಲಿ ಹೋಗ್ರಿ, ಇದು ಕೋಟಾ ನೋಟ, ಇದು ಒರಿಜಿನಲ್ ನೋಟ. ಆ ಮಿಷನ್ ಇರುತ್ತೆ, ಚೆಕ್ ಮಾಡಿ ತಗೊತಾರೆ. ಹೆಂಗಿದೆ ನೋಡ್ರಿ, ಕಲಾಬತ್ತು, ಕೋಟಾ ಕಲಾಬತ್ತ, ನಿಜವಾದ ಕಲಾಬತ್ತ,
ನೋಡ್ತಾರೆ, ದುಡ್ಡು ನಾಣ್ಯ ಎಲ್ಲವೂ ನೋಡ್ತೀವಿ, ಮತ್ತೆ ಚಿನ್ನ ಮತ್ತೆ ಉಮಾ ಗೋಲ್ಡ್ ಪರೀಕ್ಷೆ ಮಾಡ್ತೀವ ಇಲ್ವಾ? ಸುಮ್ಮನೆ ಅವನೇನು ಕೊಟ್ಟರೆ ತೊಗೊಂಡ್ಬಿಡ್ತೀವ, ಟೋಪಿ ಬೀಳಬಾರ್ದು ಅಂತ. ವ್ಯವಹಾರದಲ್ಲೇ ಇಷ್ಟು ವಿಚಾರ ಮಾಡಿ ವಿವೇಕ ಉಪಯೋಗಿಸಿ ತಗೊಳ್ಳೋ ಹಾಗಿದ್ದ ಮೇಲೆ ಪರಮಾರ್ಥಕ್ಕೆ ವಿವೇಕ ಎಷ್ಟು ಬೇಕು ಹೇಳ್ರಿ? ವಿವೇಕ ಅಂದರೆ ಅಷ್ಟೇ, ಇನ್ನೇನಿಲ್ಲ. ಇದು ಸತ್ಯವ, ಇದು ಸುಳ್ಳ, ಹೆಂಗೆ ವಿಚಾರ ಮಾಡ್ತೀವಿ ನೋಡ್ರಿ. ವ್ಯವಹಾರದಲ್ಲಿ ಪ್ರತಿಯೊಬ್ಬರು ಇಲ್ಲಿ ನಾವು ಬುದ್ಧಿವಂತರು ಜಾಣರು, ಆದರೆ ಇದನ್ನೇ ಪ್ರಪಂಚದಲ್ಲಿ ಸತ್ಯವಾಗಿರೋ ವಸ್ತು ಯಾವುದು, ನಿಜವಾಗ್ಲೂ ಇಲ್ಲದೇ ಇರೋ ವಸ್ತು ಯಾವುದು, ಇದನ್ನು ವಿಚಾರ ಮಾಡಿಕೊಂಡು ಮನಸ್ಸಿನಲ್ಲಿ ಮೆಲುಕು ಹಾಕಬೇಕು. ಹಾಕಿದ್ರೆ ನಮಗೆ ಈಗಲೇ ಇಲ್ಲೇ ದುಃಖ ಇರೋಲ್ಲ ಅನ್ನೋದಕ್ಕೆ ಹೇಳ್ತಾ ಇದ್ದಾರೆ. ಇದು ನಿಶ್ಚಯಿಸ್ಕೋಬೇಕಾದ್ರು ವ್ಯವಹಾರ ಕೂಡ ಅವಶ್ಯ, ಇನ್ನು ತತ್ವ ವಿಚಾರಕ್ಕಂತೂ ಎಷ್ಟಾದ ಅತ್ಯವಶ್ಯ ಅಂತ ಹೇಳ್ತಾ ಇದ್ದಾರೆ. ಈ ಶೀತೋಷ್ಣಾದಿಗಳು ಸುಖ ದುಃಖಗಳು ನಿಜವಾಗಿ ಇರುವ ಪದಾರ್ಥಗಳೇ ಇಲ್ಲ, ಆಬ್ಜೆಕ್ಟ್ಸ್. ಆ ವಸ್ತು ಸೂರ್ಯ ಇರೋ ಪದಾರ್ಥನ, ಸೂರ್ಯನಿಂದ ಬರುವಂಥ ಶಾಖ ಆಗಲಿ ಅಥವಾ ಇದಾಗಲಿ ಸತ್ಯನ ಇಲ್ಲ. ಆಮೇಲೆ ಅದರಿಂದ ಬರುವಂಥ ನನಗೆ ಸುಖ ದುಃಖ ನಿಜವಾಗ್ಲೂ ಇರೋ ಪದಾರ್ಥಗಳ ಇಲ್ಲ. ನಮ್ಗೆ ಏನಾಗುತ್ತೆ ಗೊತ್ತಾ? ಹಾವಿದೆ, ಅಯ್ಯೋ ಅದು ಎಡೆ ಎತ್ತುತ್ತಾ ಇದೆ, ಭಾಳನು ಹಿಂಗಂತ ಇದೆ, ಸ್ವಲ್ಪ ಕಾಲಿಟ್ಟಿದ್ರೆ ಬುಸ್ಕುಟ್ಬಿಡ್ತಾ ಇತ್ತು. ಮೊದಲನೇ ಸ್ಟೆಪ್ಪು. ಎರಡನೇ ಸ್ಟೆಪ್ ಹೇಳ್ತಾರೆ, ಅಪ್ಪ ಅದಕ್ಕೆ ಹಲ್ ಕಿತ್ತಾಕ್ಬಿಟ್ಟಿದೆ, ಎದುರ್ಕೋಬೇಡ ಹೋಗ್. ಈ ಹಾವಾಡಿದ್ರು ಹಾವು ಇಟ್ಕೊಂಡು ಕೈನೆಲ್ಲ ಆಡಿಸ್ತಾ ಇರ್ತಾರೆ, ಯಾಕೆ? ಹಲ್ ಕಿತ್ತಾಕ್ಬಿಟ್ಟಿರ್ತಾರೆ. ಇದು ಎರಡನೇ ಸ್ಟೆಪ್ಪು. ಮೂರನೇ ಸ್ಟೆಪ್ಪು, ಅಪ್ಪ ಹಗ್ಗ ಅಲ್ಲಿ ಹಾವಿಲ್ವೇ ಇಲ್ಲ. ಹಿಂಗೆ ಮೊದಲು ಎತ್ಕೊತಾನೆ ಅದು ಆಗಮಪಾಯಿಗಳು ಬಂದು ಹೋಗೋದು ತಡ್ಕೋ. ಎರಡನೇದು ಅವು ಹುಸಿ ತೋರಿಕೆ, ಅವು ಈ ಪರ್ಮನೆಂಟ್ ಇಲ್ಲ, ತಾತ್ಕಾಲಿಕ ಅಂತಾರೆ. ಮೂರನೇದು ಅವು ಇಲ್ಲವೇ ಇಲ್ಲ, ಇರದೇ ಹಗ್ಗ, ಇರದೇ ಪರಮಾತ್ಮನು ಅಂತ ಹೇಳ್ತಾರೆ. ಈ 3 ಸ್ಟೆಪ್ಗಳು ಇದು. ಸೊ ನಮಗಿಷ್ಟೆಲ್ಲ ಚೆನ್ನಾಗಿ ಅರ್ಥ ಆಯಿತು. 6 ಗಂಟೆ ಆಗೋಯ್ತು. ಇನ್ನೊಂದು ಪಾಯಿಂಟ್ ನಾನು ಎತ್ಬಿಟ್ಟು ನಿಲ್ಲಿಸ್ಬಿಡ್ತೀನಿ ಇಲ್ಲಿಗೆ. ಇಲ್ಲಿ ಪ್ರತಿಯೊಂದಕ್ಕೂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ. ನೀವು ಶ್ರುತಿ ತಗೊಳ್ಳಿ ಅಂದರೆ ಉಪನಿಷತ್ತು ವೇದಗಳು, ಸ್ಮೃತಿ ತಗೊಳ್ಳಿ ಭಗವದ್ಗೀತೆ ಮನುಸ್ಮೃತಿ, ನೀವೇನು ಬೇಕಾದ್ ತಗೊಳ್ರಿ. ಅದು ಇಲ್ಲ ಅಂದರೆ ಅದಕ್ಕಿಂತ ಇನ್ನೂ ನಮ್ಗೆ ಸುಲಭವಾಗಿ ಅರ್ಥದಕ್ಕೆ ಪುರಾಣಗಳು ನೀವೇನು ತಗೊಳ್ರಿ, ಪ್ರತಿಯೊಂದಕ್ಕೂ ಮೋಕ್ಷದಿಂದ ಮೆಜರ್ ಮಾಡೋಕ್ಕೆ ಹೋಗಿ ಮೋಕ್ಷವನ್ನು ಗುರಿ ಇಟ್ಕೊಳ್ರಿ. ಅಲ್ಲಿ ಏನು ಹೇಳ್ತಾರೋ ಅದನ್ನು ಪರೀಕ್ಷೆ ಮಾಡೋಕ್ಕೆ ಹೋಗಿ ಅಂತ ಹೇಳ್ತಾ ಇರೋದು. ನೀವು ಮೋಕ್ಷ ಇಟ್ಕೊಂಡು ನೀವು ಆನ್ಸರ್ ಹುಡ್ಕಕ್ಕೆ ಹೋದರೆ ಸಿಗುತ್ತೆ, ಇಲ್ದರೂ ಸಿಗೋದಿಲ್ಲ. ಇಲ್ಲಿ ಒಂದು ಕಡೆ ಯಾಕೆ ಇವನ್ನೆಲ್ಲ ನಿತ್ಯ ಅನಿತ್ಯ ವಸ್ತುಗಳ ವಿವೇಕನ ಇಷ್ಟೊಂದು ಹೇಳ್ತಾ ಇದ್ದೀರಾ ಸಾರ್ ಅಂದರೆ, ಪೂರ್ತಿ ಬೇಸಿರದೇ ಇದರಲ್ಲಿ. ಉದಾಹರಣೆಗೆ ನೋಡ್ರಿ, ಒಬ್ಬ ಫಾರಿನ್ ವೆಸ್ಟರ್ನ್ ಫಿಲಾಸಫರ್ಸ್ ಹೇಳ್ತಾನೆ, ಐ ಥಿಂಕ್ ದಟ್ಸ್ ವೈ ಐ ಆಮ್ ಅಂತಾನೆ. ಅವನು ಹೇಳೋದೇನು ಅಂದರೆ, ಈ ಕ್ಯಾಂಟ್ ಅಂತನ್ನವನು ಹೇಳಿರೋದು ಏನಂತ, ನಾನು ಯೋಚನೆ ಮಾಡ್ತೀನಿ ಆದ್ದರಿಂದ ನಾನಿದ್ದೀನಿ ಅಂತ ಅವನು ಹೇಳೋದು. ನಮ್ಮ ಶಂಕರಾಚಾರ್ಯ ಏನು ಹೇಳ್ತಾರೆ ಗೊತ್ತಾ, ಐ ಆಮ್ ದಟ್ಸ್ ವೈ ಐ ಥಿಂಕ್ ಅಂತಾರೆ. ಐ ಆಮ್ ಥಿಂಕಿಂಗ್ ಅಂದರೆ ನಾನು ಫಸ್ಟ್ ಇದ್ದೀನಿ, ಅದರಿಂದ ನಾನು ಯೋಚನೆ ಮಾಡ್ತೀನಿ. ಹಾಗಂದರೆ ಅರ್ಥ ಏನಾಯಿತು? ಅವರೇನು ಹೇಳ್ತಾರೆ, ಯೋಚನೆ ಮಾಡೋದ್ರಿಂದ ನಾನಿದ್ದೀನಿ ಅಂತ ಅವ್ರು ಪ್ರೂವ್ ಮಾಡೋಕ್ಕೆ ಹೋಗ್ತಾರೆ. ಅವರು ಮನಸ್ಸು ನಿಂತ್ಕೊಂಡು ಶರೀರನ ಪ್ರೂವ್ ಮಾಡೋಕ್ಕೆ ಹೋಗ್ತಾರೆ. ನಾವು ಹಂಗಲ್ಲ, ನನಗೆ ಶರೀರ ಮೊದಲೇ ಇದೆ, ಆಮೇಲೆ ನಾನು ಯೋಚನೆ ಮಾಡ್ತೀನಿ. ಶರೀರನೇ ಇಲ್ಲದೆ ಇದ್ದರೆ ಯೋಚನೆ ಹೇಗೆ ಮಾಡ್ತೀರಾ? ಐ ಆಮ್, ಅದಕ್ಕೋಸ್ಕರ ನಾನು ಯೋಚನೆ ಮಾಡ್ತೀನಿ. ಇವಾಗ ನೀವು ಯೋಚನೆ ಮಾಡ್ತಿರೋ ಬಿಡ್ತೀರೋ ಅದು ಇಂಪಾರ್ಟೆಂಟ್ ಅಲ್ಲ. ಶರೀರ ಇದೆ, ಬೇಕಾದರೆ ಯೋಚನೆ ಮಾಡ್ಬೋದು, ಇದ್ರೆ ಬಿಡ್ಬೋದು. ನಿದ್ದೆಯಲ್ಲಿ ನೋಡ್ರಿ ಏನು ಯೋಚನೆ ಮಾಡೋಲ್ಲ, ಎಚ್ಚರ ಕನಸಿನಲ್ಲಿ ಯೋಚನೆ ಮಾಡ್ತೀನಿ. ಆ ಯೋಚನೆ ಮಾಡ್ಬೋದು ಬಿಡ್ಬೋದು, ಅದೆಲ್ಲ ಇಂಪಾರ್ಟೆಂಟ್. ಮತ್ತೇನು? ಶರೀರ. ಈಗ ಈ ಶರೀರದಲ್ಲಿ ನಿಜವಾಗ್ಲಿ ನಾನು ಯಾರು, ಹೂ ಆಮ್ ಐ, ಅದನ್ನು ವಿಚಾರ ಮಾಡಿದ್ರೆ ಈ ಶರೀರ ಕೂಡ ಇಂಪಾರ್ಟೆಂಟ್ ಅಲ್ಲ. ಮತ್ತು ಈ ಶರೀರಕ್ಕಿಂತ ಒಂದು ಸ್ಟೆಪ್ ಹಿಂದಕ್ಕೆ ಹೋಗ್ಬಿಡ್ತೀವಿ. ಯಾವುದದು? ಆತ್ಮನಲ್ಲಿ ನಿಂತ್ಕೋಬೇಕು. ನನ್ನ ನಿಜವಾದ ಸ್ವರೂಪ ಆತ್ಮ. ಅಲ್ಲಿಗೆ ಎಲ್ಲಿಗೆ ಬಂದು ನಿಂತ್ಕೊಂಡು
ಶರೀರ ಮತ್ತು ಆತ್ಮ ಇಲ್ಲಿ ಬಂದು ನಿಂತ್ಕೊಂಡ್ರು. ಇನ್ನೊಂದು 5 ನಿಮಿಷ ನಾನು ಸ್ವಲ್ಪ ಅದನ್ನು ಮುಗಿಸ್ಬಿಡ್ತೀನಿ, ಇಲ್ಲದ್ರೆ ನನಗೆ ತಿರ್ಗಾ ಕನೆಕ್ಷನ್ ಸಿಗೋದಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ಯಾರು ಹೋಗಬೇಡಿ. ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿದೆ. ಇವಾಗ ಇವೆಲ್ಲ ಯಾಕೆ ಹೇಳ್ಕೊಂಬಂದ್ರು ಅನ್ನೋದು ಇದು ಇಂಪಾರ್ಟೆಂಟ್ ಪಾಯಿಂಟು. ಇಲ್ಲಿ ಆತ್ಮ ನಾನು ಅಂತ ಅಂದ್ಕೊಂಡ್ರೆ ಹೇಗೆ ವ್ಯವಹಾರ ಮಾಡ್ತೀವಿ, ಶರೀರ ನಾನು ಅಂದ್ಕೊಂಡ್ರೆ ಹೇಗೆ ವ್ಯವಹಾರ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಯಾರಾದರೂ ಹೇಳ್ತೀರಾ ನನಗೆ? ಶರೀರ ನಾನು ಅಂದ್ಕೊಂಡ್ರೆ ಹೇಗೆ ವ್ಯವಹಾರ ಮಾಡ್ತೀವಿ, ಆತ್ಮ ನಾನು ಅಂದ್ಕೊಂಡ್ರೆ ಹೇಗೆ ವ್ಯವಹಾರ ಮಾಡ್ತೀವಿ? ಯಾರಾದರೂ ಒಬ್ರು ಹೇಳ್ತೀರಾ? ಆತ್ಮ ನಾನು ಅಂದ್ಕೊಂಡಾಗ ಎಲ್ಲರಲ್ಲೂ ಅದೇ ಇರ್ತೈತೆ, ನಾವು ಮೋಸ ಮಾಡಲ್ಲ, ಎಲ್ಲ ಕರೆಕ್ಟ್ ಆಗಿರುತ್ತೆ, ನಮ್ಮ ನಡೆ ನುಡಿ ಎಲ್ಲ ಶುದ್ಧವಾಗಿರುತ್ತೆ. ಶರೀರ ನಾನು ಅಂದ್ಕೊಂಡ್ರೆ ನಾನು ಅಂತ ಸ್ವಾರ್ಥದಿಂದ ವ್ಯವಹಾರ ಮಾಡ್ತೀವಿ. ಕರೆಕ್ಟ್ ಅಲ್ವಾ? ಹಾಗೆ ನೋಡ್ರಿ ಎಷ್ಟು ಚೆನ್ನಾಗಿದೆ. ಯಾವಾಗ ಫಾರಿನರ್ಸ್ ಎಲ್ಲ ಶರೀರಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ, ನಮ್ಮಲ್ಲಿ ಶರೀರಕ್ಕೆ ಇಂಪಾರ್ಟೆನ್ಸ್ ಕೊಡೋದಿಲ್ಲ. ನಮ್ಮಲ್ಲಿ ಹಿಂದೆಡೆ ಇರೋ ಆತ್ಮನ ಕೊಡ್ತಾರೆ, ಹಗ್ಗಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ, ಹಾವು ಕೊಡೋದಿಲ್ಲ. ಕಾಣಿಸ್ಬೋದು, ಅಲ್ಲಿ ಹಗ್ಗ ಕಾಣೋದಿಲ್ಲ, ನಿಮಗೆ ಒಡವೆ ಕಾಣುತ್ತೆ. ಲೆಕ್ಕ ಹಾಕ್ಕೊಳ್ರಿ, ಒಡವೆಗೆ ಇಂಪಾರ್ಟೆನ್ಸ್ ಕೊಡ್ತೀರಾ, ಚಿನ್ನಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀರಾ? ಅಂದರೆ ಚಿನ್ನಕ್ಕೆ. ಅಂಗಡಿಯವನು ನೋಡ್ರಿ, ಅವನು ಚಿನ್ನ ಅಂತಾನೆ. ಆದ್ದರಿಂದ ಯಾರಾದರೂ ಆಗಲಿ ಚಿನ್ನಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು. ಹಾಗಾಗಿ ನಾವು ಚಿನ್ನಕ್ಕೆ ಅಂದರೆ ನಮ್ಮ ಆತ್ಮನಿಗೆ ಇಂಪಾರ್ಟೆನ್ಸ್ ಕೊಡಬೇಕು. ಹಾಗಾದರೆ ಏನು ಮಾಡಬೇಕು ನಾವು ಯಾವಾಗ ನಾನು ಶರೀರ ನಾನು ಅನ್ಕೊಂತೀನೋ ಆವಾಗ ಅಂತಾನೆ ವಸ್ತು ನೀವು ಈ ಕಡೆಗೆ ಎಂಬೆಟ್ಟಕ್ಕೆ ಸ್ಟಾರ್ಟ್ ಆಯ್ತು. ನೀವು సరే వాడు కూర్చోమను, నేను వస్తాను చెప్పింటి. నేను ఇక్కడ నాది డిస్కోర్స్ ఉంటుంది ఇక్కడ, ಒಂದು 2 ನಿಮಿಷ. ಇದು ವೆರಿ ವೆರಿ ಇಂಪಾರ್ಟೆಂಟು, ಯಾರೋ ಹೋಗಬೇಡಿ. ಇಲ್ಲಿ ಇಂಪಾರ್ಟೆಂಟ್ ಇರೋದ್ರಿಂದ కూర్చోండి. ఓకే, పర్వాలేదు, నో ప్రాబ్లం, యూ కెన్ సిట్, నో ప్రాబ్లం. ಸೊ ಇನ್ನೇನು ಮುಗಿದೋಯ್ತು, 2 ನಿಮಿಷ. ರಾಜು ಬಾಗಿಲು ಮುಚ್ಕೊಂಡು ಸರಿಯಾಗಿ. ಈಗ ನಾವು ಶರೀರ ನಾನು ಅಂತ ಅಂದ್ಕೊಂಡ್ರೆ ನಾನು ಶರೀರಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು. ಯಾವಾಗ ನಾನು ಆತ್ಮ ಅಂದ್ಕೊಂಡ್ರೆ ಆತ್ಮನಿಗೆ ಇಂಪಾರ್ಟೆನ್ಸ್ ಕೊಡಬೇಕು. ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಶರೀರಕ್ಕೆ ಇಂಪಾರ್ಟೆನ್ಸ್ ಯಾಕೆ ಕೊಡೋದಿಲ್ಲ ಇವರು, ಆತ್ಮನಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ, ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಸತ್ಯ ಹರಿಶ್ಚಂದ್ರ ರಾಜ್ಯ ಕಳ್ಕೊಂಡ, ಹೆಂಡ್ತಿನ ಕಳ್ಕೊಂಡ, ಹೆಂಡ್ತಿನ ಯಾವುದೋ ಒಂದು ಮನೆಯಲ್ಲಿ ಕೆಲ್ಸಕ್ಕೆ ಬಿಟ್ಟ, ಇವನು ಸ್ಮಶಾನ ಕಾಯೋಂಗಾದ. ಅವನ ಮಗ ಸತ್ತೋಗ್ಬಿಟ್ರೆ ಸುಡೋದಕ್ಕೆ ದುಡ್ಡಿಲ್ಲ. ಅವನ ಹೆಂಡತಿ ಮೇಲೆ ಒಂದು ಅಪವಾದ ಬಂತು. ಕೊನೆಗೆ ಸತ್ಯ ಹರಿಶ್ಚಂದ್ರನೇ ಅವನ ಹೆಂಡತಿನ ತಲೆ ತೆಗಿಬೇಕಾಗಿತ್ತು. ಇಲ್ಲಿಷ್ಟು ಬಂದರೂ ಕೂಡ ಕೊನೆಗೆ ಅವನ ಹೆಂಡತಿ ತಲೆಗೆ ತೆಗೆಯೋದಕ್ಕೋಸ್ಕರ ಅವನ ಕತ್ತಿ ಮೇಲೆ ಕೆತ್ತುತ್ತಾನೆ. ವಿಶ್ವಾಮಿತ್ರ ಬಂದು ಅವನ ಕೈ ಇಟ್ಕೊತಾನೆ, ದಡ್ಡ, ನಿನಗೇನಾದರೂ ಪ್ರಜ್ಞೆ ಇದೆಯಾ? ರಾಜನಾಗಿ ಇಂಥ ಕೆಲಸ ಮಾಡ್ತೀಯಾ? ಹೆಂಡ್ತಿನ ಕೊಂದರೆ ಸ್ತ್ರೀ ಹತ್ಯೆ, ಫಸ್ಟ್ ಆಫ್ ಆಲ್ ಸ್ತ್ರೀ ಹತ್ಯೆ. ನೀನು ಹೆಂಡ್ತಿನ ಕೊಲ್ತಾ ಇದೆಯಾ? ಎಂಥ ಪಾಪ ಬರುತ್ತೋ ಗೊತ್ತಾ ನಿನಗೆ ಅಂತ ಕೇಳ್ತಾನವನು ವಿಶ್ವಾಮಿತ್ರ. ಮತ್ತು ಏನು ಮಾಡಬೇಕು ಅಂತಾನೆ, ಒಂದು ಸುಳ್ಳು ಹೇಳಿಬಿಡ, ನಿನಗೆ ನಿನ್ನ ಹೆಂಡ್ತಿನ ನಿನ್ನ ಹೆಂಡ್ತಿ ಮೇಲೆ ಬಂದಿರೋವಂಥ ತಪ್ಪು ಅಪವಾದ ತಪ್ಪಿಸ್ಬಿಡ್ತೀನಿ, ನಿನ್ನ ಮಗನ್ನ ಬದುಕಿಸ್ಬಿಡ್ತೀನಿ, ಮತ್ತು ನಿನಗೆ ರಾಜ್ಯ ಕೊಟ್ಬಿಡ್ತೀನಿ, ನೀನು ಏನೇನು ಕಳ್ಕೊಂಡಿಯೋ ಎಲ್ಲ ಕೊಟ್ಬಿಡ್ತೀನಿ, ಹೋಗಿ ನಿನಗೆ ಇನ್ನೂ ಆಸ್ತಿ ಗೀಸ್ತಿ ಬಿರ್ದು ಎಲ್ಲ ಎಷ್ಟು ಬೇಕಾದರೂ ಕೊಟ್ಬಿಡ್ತೀನಿ ಅಂತಾನೆ. ಸತ್ಯ ಹರಿಶ್ಚಂದ್ರ ಒಪ್ಪಲ್ಲ. ಗೊತ್ತಲ್ವ ಇದು ನಮಗೆ ಯಾಕೆ? ಈಗ ಅವನೇನು ಹೇಳ್ತಾ ಇದ್ದಾನೆ ವಿಶ್ವಾಮಿತ್ರ, ಈ ಶರೀರಕ್ಕೆ ಸುಖ ಕೊಡ್ತೀನಿ, ಹೋಗಿ. ಶರೀರ ಶಾಶ್ವತನ? ಇವನು ಸಾಯಲ್ವ ಇನ್ನು ಮತ್ತೆ ಮುಂದಕ್ಕೆ? ರಾಜ್ಯ ಶಾಶ್ವತ ಅಲ್ಲ, ಶರೀರ ಶಾಶ್ವತ ಅಲ್ಲ, ಅವನ ಹೆಂಡತಿ ಶಾಶ್ವತ ಅಲ್ಲ, ಅವನ ಮಗ ಶಾಶ್ವತ ಅಲ್ಲ. ಎಷ್ಟು ಜನ್ಮಗಳಲ್ಲಿ ಎಷ್ಟು ರಾಜ್ಯ ಇರ್ಬೋದು, ಎಷ್ಟು ಹೆಂಡತಿಗಳಿರ್ಬೋದು, ಎಷ್ಟು ಜನ ಮಕ್ಕಳು ಬಂದು ಹೋಗಿರ್ಬೋದು.
ಅವ್ರಿಗೆಲ್ಲ ಅಳ್ತೀವ ನಾವು, ಸತ್ತೋಗಿರೋರಿಗೆ. ಅವನು ಮತ್ತೇನು ಮಾಡೋಲ್ಲ. ಗಂಡ ಮೋಕ್ಷಕ್ಕೋಸ್ಕರ ಸತ್ಯವನ್ನೇ ಹಿಡ್ದ. ಯಾಕೆ ಹಿಡ್ದಿತ್ತು? ಆತ್ಮ ನಾನು ಅಂದ್ಕೊಂಡ್ರೆ ನನಗಿವು ಪ್ರಪಂಚದ ಬೇಡ. ನಿತ್ಯ ವಸ್ತುಗಳು ಯಾರು ವಿವೇಕ ಮಾಡ್ಕೊತಾರೋ ಅವರು ಧರ್ಮವನ್ನು ಬಿಡೋದಿಲ್ಲ. ಇಲ್ಲಿ ಧರ್ಮ ಇಂಪಾರ್ಟೆಂಟು. ಧರ್ಮ ಅಂದರೆ ಏನು? ಸುಳ್ಳು ಹೇಳಬಾರ್ದು, ಗೊತ್ತು ನಮಗೆ. ಯಮ ನಿಯಮ ಗೊತ್ತು ನಮಗೆ. ಸತ್ಯವನ್ನು ಹೇಳಬೇಕು. ಸತ್ಯ, ಬ್ರಹ್ಮಚರ್ಯ, ಅಪರಿಗ್ರಹ, ಅಸ್ಥೇಯ ಇವೆಲ್ಲ ಗೊತ್ತು. ಕಳ್ತನ ಮಾಡಬಾರ್ದು, ಹಿಂಸೆ ಮಾಡಬಾರ್ದು, ಎಲ್ಲ ಕೇಳ್ತೀವಿ. ಯಾಕೋಸ್ಕರ? ಇದಕ್ಕೋಸ್ಕರ. ನಾನು ಯಾವಾಗ ಈ ರೀತಿ ನಡ್ಕೊತೀನೋ ನನ್ನ ಮನಸ್ಸು ಶುದ್ಧವಾಗುತ್ತೆ. ನನ್ನ ಮನಸ್ಸು ಯಾವಾಗ ಶುದ್ಧವಾಗುತ್ತೋ ನನ್ನ ಮನಸ್ಸಿನಲ್ಲಿ ಕೊಳಕಿರೋದಿಲ್ಲ. ಆಗ ಅದರ ಹಿಂತಡೆಗಡೆ ಇರೋ ಆತ್ಮ ಅವನ ಅನುಭವಕ್ಕೆ ಬರ್ತಾನೆ. ಅನುಭವಕ್ಕೆ ಬಂದರೆ ಅದನ್ನು ಮೋಕ್ಷ ಅಂತೀವಿ. ಮತ್ತೇನು ಬೇಕು ನಿಮಗೆ? ಆತ್ಮನ ಕಂಡುಕೊಂಡ್ರೆ ಇನ್ನೇನಾದರೂ ಬೇಕಾ ಪ್ರಪಂಚದಲ್ಲಿ? ಹುಟ್ಟು ಸಾವುಗಳನ್ನ ಗೆಲ್ಬಹುದು. ಅದಕ್ಕೆ ಮೊದಲು ನಾನು ಹೇಳಿದ್ದು ಮೋಕ್ಷ ಅದು ಭವರೋಗ ಅಂತ ಅಂದ್ಬಿಟ್ಟು. ಅದಕ್ಕೆ ಕೊನೆಗೆ ವಿಶ್ವಾಮಿತ್ರ ಸೋತೋಗ್ಬಿಡ್ತಾನೆ. ವಿಶ್ವಾಮಿತ್ರನ ಕತೆ ಬಿಡ್ರಿ. ಕೊನೆಗೆ ಆ ವಿಶ್ವಾಮಿತ್ರನು ಸಂತೋಷ ಆಗ್ಬಿಟ್ಟು ಅವನು ಪರೀಕ್ಷೆ ಮಾಡೋದಕ್ಕೋಸ್ಕರ ಇಷ್ಟೆಲ್ಲ ಮಾಡಿದ್ದು. ಮೇಲೆ ಆ ಸ್ವರ್ಗಲೋಕದಲ್ಲಿ ಇಂದ್ರನ ಸಭೆಯಲ್ಲಿ ಒಂದು ವಾದ ಬಂದಿತ್ತು. ಈ ವಸಿಷ್ಠರು ಹೇಳ್ತಾರೆ, ಪ್ರಪಂಚದ ಇವರು ಒಂದು ವಾದ ಬರುತ್ತೆ, ಯಾರಾದರೂ ಭೂಮಿಯಲ್ಲಿ ಸತ್ಯವಾಗಿ ನಡ್ಕೊಳ್ಳೋರು ಇದ್ದಾರ ಸುಳ್ಳು ಹೇಳದೆ ಅಂತ ಒಂದು ಪ್ರಶ್ನೆ ಬರುತ್ತೆ. ವಸಿಷ್ಠರು ಹೇಳ್ತಾರೆ, ಒಬ್ಬ ಪುಣ್ಯಾತ್ಮನಿದ್ದಾನೆ ಹರಿಶ್ಚಂದ್ರ ಅಂತ. ಇದನ್ನು ವಿಶ್ವಾಮಿತ್ರ ಒಪ್ಪೋದಿಲ್ಲ. ನಾನು ಒಪ್ಪೋದಿಲ್ಲ, ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಸುಳ್ಳು ಹೇಳ್ತಾರೆ, ಹೋಗಿ ಪರೀಕ್ಷೆ ಮಾಡಿ ನೀನು ಅಂತಾರೆ. ಅವ್ರು ಹೇಳ್ತಾರೆ, ಸತ್ಯ ಹರಿಶ್ಚಂದ್ರನು ಕಾಣಿಸ್ನಲ್ಲೂ ಕೂಡ ಸುಳ್ಳು ಹೇಳೋದಿಲ್ಲ ಅಂತಾರೆ. ವಿಶ್ವಾಮಿತ್ರ ನಂಬಲ್ಲ. ಅದಕ್ಕೋಸ್ಕರ ಹೋಗಿ ಪರೀಕ್ಷೆ ಮಾಡು ಅಂತಾರೆ. ಗೊತ್ತು ನಮ್ಗೆ ಅದು ಕತೆ. ಯಾಕೆ ಇಷ್ಟೆಲ್ಲ ಹೇಳಿದ್ದು ಅಂತಂದರೆ, ಯಾವಾಗ ನನ್ನ ನಿಜವಾದ ಸ್ವರೂಪ ಆತ್ಮ ಅಂತೀನೋ ಶರೀರಕ್ಕೆ ಇಂಪಾರ್ಟೆನ್ಸ್ ಕೊಡೋಲ್ಲ. ಈಗ ನೋಡ್ರಿ, ಈಗ ನಾವು ಯಾಕೆ ಧರ್ಮವನ್ನು ಕಾಪಾಡಬೇಕು? ಇದು ಧರ್ಮದ ಮೇಲೆ ನಿಂತ್ಕೊಂಡಿದೆ. ಧರ್ಮ ಇವನಿಗೆ ಅರ್ಜುನನಿಗೆ ಬೋಧನೆ ಮಾಡ್ತಾ ಇರೋದು ಅದಕ್ಕೋಸ್ಕರನೇ. ನೀನು ಶರೀರಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀಯಾ? ಏನದು? ನಾನು ಅವ್ರನ್ನ ಕೊಂದ್ರೆ ಅವ್ರು ಸತ್ತು ಹೋಗ್ತಾರೆ, ಅವ್ರು ಕೊಂದ್ರೆ ನಾನು ಸತ್ತು ಹೋಗ್ತೀನಿ ಅಂತ ಅಂದ್ಕೊಂಡು ನೀನು ಶರೀರಕ್ಕೆ ಇಂಪಾರ್ಟೆನ್ಸ್ ಕೊಟ್ಟು ನಿನ್ನ ಧರ್ಮವನ್ನು ಪಕ್ಕಕ್ಕೆ ಎತ್ತಿಟ್ಬಿಡ್ತಾ ಇದ್ದೀಯಾ? ಧರ್ಮ ಅಂದರೆ ಏನು? ಈಗ ಅವ್ರನ್ನ ಕೊಲ್ಲದೆ ಇದ್ದರೆ ದುರ್ಯೋಧನಂಥವರು ಅತ್ಕೇನ ಬಂದು ವಸ್ತ್ರಾಪರಣ ಮಾಡೋ ಬದಲು ಜನಗಳದ್ದು ವಸ್ತ್ರಾಪರಣ ಮಾಡ್ತಾರೆ. ಏನು ಮಾಡ್ತೀಯ ಅವಾಗ? ಅಧರ್ಮ ಜಾಸ್ತಿ ಆಗ್ಬಿಡುತ್ತೆ ಅಂತ ಪರಮಾತ್ಮ ಹೇಳ್ತಾನೆ. ಅದಕ್ಕೋಸ್ಕರನೇ ಮಾಡಬೇಕು ಅಂತ. ಇಲ್ಲಿ ಸತ್ಯ ಹರಿಶ್ಚಂದ್ರನ ವಿಚಾರ ಇಲ್ಲಿಗೆ ಬಿಡೋಣ. ಹೆಂಡತಿ ಪತಿವ್ರತೆ ಹೇಗಿರಬೇಕು ಅಂತ ನೋಡ್ರಿ. ಆಕೆ ಏನು ಪಂಚಪತಿವ್ರತೆಯಲ್ಲಿ ಒಬ್ರಿಲ್ಲ. ಕೊನೆಗೆ ಆ ಸತ್ಯ ಹರಿಶ್ಚಂದ್ರ ಕತ್ತು ತೆಗಿಬೇಕು ಅಂತ ಬಂದಾಗ ಆಕೆ ಹೇಳ್ತಾಳೆ, ಅವನು ಹೇಳ್ತಾನೆ, ನಮ್ದೊಂದು ರೂಲ್ಸ್ ಇದೆ, ಸಾಯೋಕ್ಕೆ ಮೊದಲು ನೀನೇನು ಬೇಕಾದರೂ ಕೇಳ್ಕೊ ದೇವ್ರ ಹತ್ರ ಅಂತ. ಯಾರಾದರೂ ಅವಳೇನು ಕೇಳ್ಕೊತಾಳೆ ಗೊತ್ತಾ? 7 ಜನ್ಮಕ್ಕೂ ನನಗೆ ಇವರೇ ಗಂಡ ಆಗಬೇಕು. ಸ್ವಲ್ಪ ಯೋಚನೆ ಮಾಡ್ರಿ. ಈ ಗಂಡನ ನಂಬ್ಕೊಂಡಿದ್ದಕ್ಕೆ ರಾಜ್ಯ ಹೋಯಿತು. ಬೇರೆಯವ್ರ ಮನೇಲಿ ಕೆಲಸ ಮಾಡಿ ಯಾರು ರಾಣಿ ಸಂತೋಷದಿಂದ ಸುಖದಿಂದ ಅರಮನೆಯಲ್ಲಿ ಆ ಸುಖ ಸಂಪತ್ತನ್ನ ಭೋಗ ಮಾಡಬೇಕಾಗಿರೋಳು ಯಾರೋ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿತ್ತು. ಮಗ ಸತ್ತು ಹೋಗ್ಬಿಟ್ರೆ ಸುಡೋದು ದುಡ್ಡಿಲ್ಲ. ಈ ಜೀವನ ಬೇಕಾ? ಹೋಗಿ ಇಂಥ ಗಂಡನ ಕಟ್ಕೋಬೇಕಾ? ಅದಕ್ಕೋಸ್ಕರ ಬೇರೆಯವ್ರಾಗಿಬಿಟ್ಟಿದ್ರೆ ಇಂಥ ಗಂಡ ನನಗೆ ಅಪ್ರಾಣಿಗೂ ಬೇಡ ಅಂತ ಅಲ್ಲೇ ಬಿಟ್ಟು ಹೋಗ್ಬಿಡ್ತಾ ಇದ್ಲಿ. ಇದು ಡೈವರ್ಸ್. ನಮಗೆ ಗೊತ್ತಿರೋದು ಇದು. ಆದರೆ ಇವಳನ್ನ ಪತಿವ್ರತೆಗಿಂತ ಏನು ಕಡಿಮೆ. ಅವಳು ಹೇಳ್ತಾಳೆ, 7 ಜನ್ಮಕ್ಕೂ ನನಗೆ ಇವನೇ ಗಂಡನಾಗಲಿ ಅಂತ. ಇದು ನಮಗೆ ಬೇಕಾಗಿರೋದು. ಸತ್ಯ ಹರಿಶ್ಚಂದ್ರಂದೇನು? ಧರ್ಮ ಮಾರ್ಗದಿಂದ ಹೋದರೆ ನನಗೆ ದೇವರು ಸಿಗ್ತಾನೆ, ಮೋಕ್ಷ ಆಗತ್ತೆ, ಇದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕೇ ಹೊರತು ಶರೀರಕ್ಕೆ ಇಂಪಾರ್ಟೆನ್ಸ್ ಕೊಡಬಾರ್ದು ಅನ್ನೋದಕ್ಕೆ ನಿಮಗೆ ಇವತ್ತಿಷ್ಟೆಲ್ಲ ಹೇಳ್ಕೊಂಬಂದಿದ್ದು. ಆದ್ದರಿಂದ ಧರ್ಮ ನಿಂತ್ಕೋಬೇಕಾದ್ರೆ ಶರೀರಕ್ಕೆ ಇಂಪಾರ್ಟೆನ್ಸ್ ಕೊಡಬಾರ್ದು. ಸೊ ನಾವು ಸತ್ಯವನ್ನು ಪಾಲನೆ ಮಾಡೋದ್ರಿಂದ, ಕಳ್ತನ ಮಾಡದೇ ಇರೋದ್ರಿಂದ, ಮೋಸ ಮಾಡದೇ ಇರೋದ್ರಿಂದ, ಹಿಂಸೆ ಮಾಡದೇ ಇರೋದ್ರಿಂದ ನಮಗೆ ಸ್ವಲ್ಪ ತೊಂದರೆ ಆಗಬಹುದು. ಯಾವುದಕ್ಕೆ? ಶರೀರಕ್ಕೆ, ಲೌಕಿಕಕ್ಕೆ.
ಅದೆಲ್ಲ ಮುಖ್ಯ. ಅದು ಅದಿಲ್ಲದೆ ಇರೋದು ಅಸತ್ಯ ಅಂತ ಇವಾಗ ಅದನ್ನೇ ತೋರಿಸಿದ್ದಾರೆ. ಆದ್ದರಿಂದ ಸ್ನೇಹಿತರೆ, ನಾವು ಈ ರೀತಿ ವಿಚಾರ ಮಾಡಿದ್ದಾದರೆ ನಾನು ಆತ್ಮಸ್ವರೂಪ, ನಾನು ಶರೀರ ಅಲ್ಲ ಅಂತ ನಮ್ಗೆ ಗೊತ್ತಾದಾಗ ಶರೀರಕ್ಕೆ ಇಂಪಾರ್ಟೆನ್ಸ್ ಕೊಡೋದಿಲ್ಲ, ಆತ್ಮನಿಗೆ ಇಂಪಾರ್ಟೆನ್ಸ್ ಕೊಟ್ಟಾಗ ನಾವು ಅದನ್ನು ಫಾಲೋ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಇವತ್ತು ಮಾಡಿದ್ದು. ನಾಳೆನೂ ಇದ್ರದ್ದು ಇನ್ನು ಸ್ವಲ್ಪ ಮುಂದೆ ಇರುತ್ತೆ, ನಾನು ಮಾಡ್ತೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್. ಯಾಕಾದರೂ ಪ್ರಶ್ನೆ